वेदं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्मा 793 ಭಾಷ್ಯ ಇವತ್ತು ನಡಿಬೇಕು ಅಲ್ವಾ? ಅಲ್ಲ 92 ಓ ಕರೆಕ್ಟ್ 92 ಹಾ ಹೌದು. ಅಮೃತತ್ವ ಫಲಂ ಜ್ಞೇಯಂ ಮಯಾ ಉಚ್ಯತೆ ಇತಿ. ಅಮೃತತ್ವ ಫಲಂ ಜ್ಞೇಯಂ ಮಯಾ ಉಚ್ಯತೆ ಇತಿ ಪ್ರರೋಚನೇನ ಅಭಿಮುಖೀಕೃತ್ಯ ಆಹ. ಅಮೃತತ್ವವೆಂಬ ಫಲವನ್ನುಳ್ಳಂತಹ ವಿಚಾರವನ್ನ ನಾನು ಹೇಳ್ತೀನಿ ಅಂತ ಹೇಳಿದ್ಕೊಳ್ಳೆ ಅರ್ಜುನಿಗೆ ಬಹಳ ಒಂದು ಆಸಕ್ತಿ ಉಂಟಾಯಿತು, ರುಚಿ ಉಂಟಾಯಿತು. ಓ, ಅಮೃತತ್ವ ಪ್ರಾಪ್ತಿಗೆ ಕಾರಣವಾದ ವಿಚಾರವನ್ನ ಈಗ ಪರಮಾತ್ಮ ಹೇಳ್ತಾನೆ. ಈ ಪರಮಾತ್ಮ ಹೇಳ್ತಾ ಇರೋದನ್ನ ನಾನು ತಿಳ್ಕೊಂಡ್ಬಿಟ್ರೆ ನನಗೆ ಅಮೃತತ್ವ ಪ್ರಾಪ್ತಿ ಆಗ್ಬಿಡತ್ತೆ. ಆದ್ರಿಂದ ನಾನು ಇದನ್ನ ತುಂಬಾ ಅಟೆನ್ಷನ್ನಾಗಿ ಕೇಳಬೇಕು, ಗಮನವಿಟ್ಟು ಕೇಳಬೇಕು, ಅಲ್ಲೇ ಲಕ್ಷ್ಯವಿಟ್ಟು ಕೇಳಬೇಕು ಅಂಥೇಳಿ ಈ ರೀತಿ ರುಚಿ ಉಂಟು ಮಾಡುವುದರ ಮೂಲಕವಾಗಿ ಅಭಿಮುಖೀಕೃತ್ಯ ತನ್ನ ಕಡೆಗೆ ಅವನ ಮುಖವನ್ನ ಗಮನವನ್ನ ಎಳ್ಕೊಂಡು ಪರಮಾತ್ಮ ಹೇಳ್ತಾ ಇದ್ದಾನೆ, ಸರಿಯಾಗಿ ಕೇಳು ಅರ್ಜುನ. ನ ಸತ್ ತತ್ ಜ್ಞೇಯಂ ಉಚ್ಯತೆ ನಾಪಿ ಅಸತ್ ತದುಚ್ಯತೆ ಇತಿ. ನ ಸತ್ ತತ್ ಜ್ಞೇಯಂ ಉಚ್ಯತೆ ನಾಪಿ ಅಸತ್ ತತ್ ಉಚ್ಯತೆ. ತಿಳ್ಕೊ, ಏನ್ ಹೇಳು, ಆ ತಿಳಿಯಬೇಕಾದಂತಹ ಆ ತತ್ವವನ್ನ ಇದೇ ಎಂಬುದಾಗಿಯೂ ಹೇಳಲಾಗುವುದಿಲ್ಲ, ಇಲ್ಲ ಎಂತಲೂ ಹೇಳಲಾಗುವುದಿಲ್ಲ. ಆ ರೀತಿ ಹೇಳಕ್ ಬರೋದಿಲ್ಲ. ಇದೇ ಇಲ್ಲ ಅನ್ನೋದು ಎರಡಕ್ಕೂ ಅದು ಅತೀತ, ಎರಡಕ್ಕೂ ಸಾಕ್ಷಿ. ಏನನ್ನೋಣ, ಇದೇ ಅನ್ನೋದನ್ನು ಬೆಳಗ್ತಾ ಇರೋದನ್ನು ಇದೇ ನೋಣವೋ ಇಲ್ಲ ನೋಣವೋ, ಇಲ್ಲ ಅನ್ನೋದನ್ನು ಬೆಳಗ್ತಾ ಇದ್ದಾನೆ, ಇದೇ ಅನ್ನೋದನ್ನು ಬೆಳಗ್ತಾ ಇದ್ದಾನೆ. ಇದೇ ಅನ್ನೋದನ್ನು ನೋಡುವ, ಇನ್ನು ಇದೇ ಅನ್ನೋದು ಯಾವುದಕ್ಕೆ ಆಬ್ಜೆಕ್ಟು, ಇದೇ ಅನ್ನೋದಕ್ಕೆ ಅವನು ಸಬ್ಜೆಕ್ಟು, ಇದೇ ಅನ್ನೋದಕ್ಕೆ ಸಬ್ಜೆಕ್ಟು, ಇದೇ ಅನ್ನೋದೇ ಆಬ್ಜೆಕ್ಟು. ಅವನು ಇದಾನೋ ಇಲ್ವೋ ಒಂದು ಪ್ರಶ್ನೆ. ಎರಡನೇದು, ಯಾವುದೇ ಇದೆ ಅನ್ಸ್ಕೋಬೇಕಾದ್ರೂ ಒಂದು ಕಾಲದೇಶದಲ್ಲೇ ಇರಬೇಕು. ಇದೆ ಅಂದ್ರೆ ಕುರ್ಚಿ ಇದೆ ಅಂದ್ರೆ ಇಲ್ಲಿದೆ, ಈಗ ಇದೆ, ಅದು ಅಂಡರ್ಸ್ಟುಡ್. ಇದೆ ಅಂತ ಅನ್ಬೇಕಾದ್ರೆ ಕಾಲದೇಶ ಅಂಡರ್ಸ್ಟುಡ್ ಆಗಿ ಬಂದೇ ಬರುತ್ತೆ. ಸುಮ್ಮನೆ ನಾವು ಲೋಕದಲ್ಲಿ ಇದೆ ಅನ್ನೋಕ್ಕಾಗಲ್ಲ. ಮನುಷ್ಯ ಇದ್ದಾನೆ ಅಂದ್ರೆ ಈಗಿದ್ದಾನೆ, ಇಲ್ಲಿದ್ದಾನೆ. ಇಲ್ಲಿ ಅನ್ನೋದು ದೇಶ, ಈಗ ಅನ್ನೋದು ಕಾಲ. ಅದು ಇಲ್ದೇನೆ ನೀವು ಯಾವುದನ್ನು ಇದೆ ಅಂತ ಹೇಳಕ್ಕೆ ಆಗೋದಿಲ್ಲ. ಕಾಲದೇಶದಲ್ಲಿ ಇರತಕ್ಕದ್ದನ್ನೇ ಇದೆ ಅನ್ಬೇಕು. ಇವಾಗ ಕಾಲದೇಶವು ಯಾವುದಕ್ಕೆ ಆಬ್ಜೆಕ್ಟು, ಕಾಲದೇಶಕ್ಕೂ ಯಾವನು ಸಬ್ಜೆಕ್ಟು. ಕಾಲದೇಶ ಅತೀತ, ಕಾಲದೇಶಕ್ಕೂ ಕಾರಣ, ಕಾಲದೇಶ ಎರಡು ಕಾರ್ಯ. ಹೀಗಿರುವಾಗ ಅವನನ್ನು ಇದೇ ನೋಡೋ ಇಲ್ಲ ನೋಡೋ, ಇಲ್ಲ ಅಂತ ನೋಡೋ ಅಂದ್ರೆ ಇಲ್ಲ ಅನ್ನೋದನ್ನು ಬೆಳಗ್ತಾ ಇದ್ದಾನಲ್ಲ, ಅನುಭವ ರೂಪನಾಗಿದ್ದಾನೆ. ಅನುಭವ ಇದೆಯೋ ಇಲ್ವೋ ಅಂದ್ರೆ ಅನುಭವ ಇದೆ ಅನ್ನುವಾಗ ಒಂದು ಅಧ್ಯಾರೋಪದೇಶ ಇದೆ ಅಂತೀವಿ. ಯಾಕೆಂದ್ರೆ ಅದು ಶೂನ್ಯವಲ್ಲ, ಅಸತ್ತಲ್ಲ ಅನ್ನಕ್ಕೆ. ಆದ್ರೆ ಇದೇನಕ್ಕೆ ಲೋಕದಲ್ಲಿ ಏನ್ ಅರ್ಥವೋ ಆ ಅರ್ಥದಲ್ಲಿ ಅದನ್ನು ಇದೆ ಅಂತ ಇಲ್ಲ. ಲೋಕದಲ್ಲಿ ಇದೆ ಅನ್ನೋದಕ್ಕೆ ಕಾಲದೇಶದಲ್ಲಿರೋದನ್ನೇ ಇದೆ ಅಂತೀವಿ, ಅರಿವಿಗೆ ವಿಷಯವಾದದ್ದನ್ನೇ ಇದೆ ಅಂತೀವಿ. ಅದೇ ಅರಿವಿಗೆ ವಿಷಯವಲ್ಲ, ಕಾಲದೇಶದಲ್ಲೂ ಇಲ್ಲ. ಆದ್ರೂ ಅದು ಇದೆಯೋ ಇಲ್ವೋ, ಇದೆ ಅಂದ್ರೆ ತಪ್ಪಾಗತ್ತಲ್ಲ. ಅವನು ಭಗವಂತ ಹೇಳ್ತಿದ್ದಾನೆ, ನ ಸತ್ ತತ್, ಅದು ಸತ್ತು ಅಲ್ಲ, ಅಸತ್. ಪ್ರಶ್ನೆ ಮಾಡ್ತಾನೆ 93ನೇ ಭಾಷೆ ಭಾಗದಲ್ಲಿ, ಪೂರ್ವಪಕ್ಷಿ ಹೇಳ್ಕೊಳ್ತಾನೆ, ಬಿಡಲ್ಲ. ಅದು ಅಸತ್ತು ಎಂಬುದಾಗಿಯೂ ಹೇಳೋದಕ್ಕೆ ಬರುವುದಿಲ್ಲ ಕಣಪ್ಪ. ಇದೇ ಉಪದೇಶ, ಇದು ತತ್ವಮಸಿ ತರಹ ಉಪದೇಶ. ಅಹಂ ಬ್ರಹ್ಮಾತ್ಮಿ ತತ್ವಮಸಿ ನೇತಿ ನೇತಿ ಅನ್ನೋ ಹೇಗೆ ಉಪದೇಶ ಮಾಡುತ್ತೋ ಹಾಗೆ ಇದು ತತ್ವವನ್ನು ಉಪದೇಶ ಮಾಡುವ ವಾಕ್ಯವೇ ಹೊರತು ಸುಮ್ಮನೆ ಇದೇನದು ಅಲ್ಲ ಇಲ್ಲೇನದು ಅಲ್ಲ ಸುಮ್ಮನೆ ಒಂದು ವಾಕ್ಯ ಅಲ್ಲ. ಅದು ತತ್ವವನ್ನು ತಿಳಿಸಿಕೊಡುವಂತಹ ಒಂದು ಉಪದೇಶದ ವಾಕ್ಯ, ಆಗಮ ವಾಕ್ಯ ಅದು. ಈಗ ಪ್ರಶ್ನೆ ಮಾಡ್ತಾನೆ, ಕೇಳ್ತಾನೆ, ಸ್ವಾಮಿ ನಾನು ಮಹತಾ ಪರಿಕರ ಬಂಧೇನ ಕಂಠರವೇಣ ಉದ್ಘುಷ್ಯ ಜ್ಞೇಯಂ ಪ್ರವಕ್ಷ್ಯಾಮಿ ಇತಿ ಅನನುರೂಪೇಣ ರೂಪಂ ಉಕ್ತಂ ನ ಸತ್ ತತ್ ನ ಅಸದುಚ್ಯತೆ ಇತಿ. ಅಲ್ಲ ಸ್ವಾಮಿ, ದೊಡ್ಡದಾಗಿ ಸೊಂಟ ಕಟ್ಟಿ ನೋಡು ಅರ್ಜುನ, ಈಗ ಹೇಳ್ತೀನಿ ಸೇವಳು ಪಂಚೆನ ಹೊದ್ಕೊಂಡು ಪಂಚೆ ತೆಗೆದ್ಬಿಟ್ಟು ಸೊಂಟ ಕಟ್ಬಿಟ್ಟಂತೆ.
ಮಹತಾನೆ ದೊಡ್ಡದಾಗಿ, ಪರಿಕರ ಬಂಧ ಅಂದ್ರೆ ಸೊಂಟಕ್ಕೆ ಕಟ್ಟೋದು. ಏನೋ ಒಂದು ದೊಡ್ಡ ಕೆಲಸ ಮಾಡ್ಬೇಕು, ಒಂದು ಪಾತ್ರೆ ಗೀತೆ ಎತ್ತಬೇಕಾದ್ರೆ ಈ ಪಂಚೆ ಗಿಂಚೆ ಹೊದ್ಕೊಂಡಿದ್ರೆ ತೊಡಕಾಗತ್ತೆ. ಅವಾಗ ಏನ್ ಮಾಡ್ತಾರೆ, ಆ ಪಂಚೆ ತೆಗೆದು ಸೊಂಟ ಕಟ್ಕೊಳ್ತಾರೆ. ಒಂದು ಕಲ್ಲು ಎತ್ತಬೇಕಾದ್ರೆ ಅಥವಾ ದೊಡ್ಡ ಪಾತ್ರೆ ಇಳಿಸ್ಬೇಕಾದ್ರೆ, ದೊಡ್ಡ ಕೆಲಸ ಮಾಡ್ಬೇಕಾದ್ರೆ ಪಂಚೆನ ಸೊಂಟ ಕಟ್ಟೋದು ಒಂದು ಪದ್ಧತಿ. ಹಾಗೆ ಒಂದು ಮಹತ್ತರವಾದ ವಿಷಯ ಹೇಳ್ಬೇಕಾದ್ರೆ ನೋಡಿ, ಇವಾಗ ಅಟೆನ್ಷನ್ ಆಗು, ಹೇಳ್ತೀನಿ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಸೊಂಟಕ್ಕೆ ಬಟ್ಟೆ ಕಟ್ಟಿ ಮಹತಾ ಪರಿಕರ ಬಂಧ ಮಾಡಿಕೊಂಡು ಕಂಠರವೇಣ ಜೋರಾಗಿ ಬಾಯಿ ಬಿಟ್ಟು ಘುಷ್ಯ ಘೋಷಣೆ ಮಾಡಿ ಹೇಳ್ತೀನಿ ಕೇಳೋ. ಜ್ಞೇಯಂ ಎತ್ತ ಪ್ರವಕ್ಷ್ಯಾಮಿ, ಯಾವುದು ತಿಳಿಬೇಕಾದದ್ದೋ ಅದನ್ನು ಹೇಳ್ತೀನಿ ಅರ್ಜುನ ಅಂತ ಹೇಳಿ ಈ ರೀತಿ ಹೇಳ್ಬಿಟ್ನಲ್ಲ, ಅದು ಸತ್ತು ಅಲ್ಲ ಅಸತ್ತು ಅಲ್ಲ ಅಂದ್ಬಿಟ್ನಲ್ಲ. ಇದು ಅನುರೂಪವಾಯಿತೆ, ಇದು ಅನುಗುಣವಾಯಿತೆ, ಇದು ಅನನುರೂಪ ಮುಕ್ತಂ. ಅನನುಗುಣವಾಗಿ ಹೇಳಿದ್ದಾಯ್ತಲ್ಲ, ಏನ್ ಅರ್ಥ ಆಗತ್ತೆ? ಇದೇನದು ಅಲ್ಲ ಇಲ್ಲ ಅನ್ನೋದು ಅಲ್ಲ ಕೇಳೋನು ಏನ್ ತಿಳ್ಕೊಬೇಕೋ? ಇದೇನ್ ತಿಳ್ಕೊಬೇಕಾ ಇಲ್ಲ ತಿಳ್ಕೊಬೇಕಾ? ಎರಡು ಅಲ್ಲ ಅಂದ್ಬಿಟ್ರೆ ಲೋಕದಲ್ಲಿ ಎರಡು ಅಲ್ಲದ್ದು ಎಲ್ಲ ಇಲ್ಲಪ್ಪ ವಸ್ತು. ಲೋಕದಲ್ಲಿ ಯಾವುದೇ ಆಗಲಿ ಅವ್ನಿಗೆ ಇದೆ ಅಂತ ಆಗ್ಬೇಕು, ಇಲ್ಲ ಅಂತ ಆಗ್ಬೇಕು ಹೊರತು ಇದೇನದು ಅಲ್ಲ ಇಲ್ಲ ಅನ್ನೋದು ಅಲ್ಲ ಅಂದ್ರೆ ಅದು ವಾಕ್ಯಕ್ಕೆ ಶೋಭೆ ಆಗಬಹುದೇ ಹೊರತು ಅದು ಅನುಭವಕ್ಕೆ ಯುಕ್ತಿಗೆ ಹೊಂದಲ್ಲ ಅಂತ ಪೂರ್ವಪಕ್ಷ. ಇಂಥ ವಸ್ತು ತೋರಿಸಿ ನೋಡೋಣ. ಲೋಕದಲ್ಲಿ ಒಂದು ವಸ್ತು ಇದೆ, ಅದು ಇದೆ ಅಂತ ಅನಿಸ್ಕೊಳ್ಳಲ್ಲ, ಅದು ಇಲ್ಲ ಇಲ್ಲ ಅಂತ ಅನಿಸ್ಕೊಳ್ಳಲ್ಲ. ಅದಂಗೆ ಸಂಜೆ ಮಗ ಇಲ್ಲ, ಹೌದು. ಶಶವಿಷಾಣ ಇಲ್ಲ, ಹೌದು. ಗಡಿಗೆಗಿದೆ, ಪುಸ್ತಕ ಇದೆ, ಅದು ಒಪ್ಪಿಗೆ ಹೊರತು ಪುಸ್ತಕ ಇದೆ ಅನ್ನೋದು ಅಲ್ಲ ಇಲ್ಲ ಅನ್ನೋದು ಅಲ್ಲ ಅಂದ್ರೆ ಏನ್ರಿ ಇದು? ಪುಸ್ತಕ ಇದೆ ಅನ್ನೋದು ಅಲ್ಲ ಇಲ್ಲ ಅನ್ನೋದು ಅಲ್ಲ ಅಂದ್ರೆ ಯಾರಿಗೂ ಅರ್ಥ ಆಗತ್ತಾ? ಆ ರೀತಿ ನೀ ಹೇಳ್ತಾ ಇರೋ ತತ್ವ ಇದು ಏನದು ಅಲ್ಲ ಇಲ್ಲ ಅನ್ನೋದು ಅಲ್ಲ ಹಿಂಗಂದ್ಬಿಟ್ರೆ ಏನ್ರಿ ತಿಳ್ಕೊಬೇಕು ಇದನ್ನ? ಇದು ಅನನುಗುಣವಾಯ್ತಲ್ಲ ಹೇಳಿದ್ದು ಪರಮಾತ್ಮ ಅಂತ ಈ ರೀತಿ ಆಕ್ಷೇಪ. ಇದಕ್ಕೆ ಉತ್ತರ ಕೊಡ್ತಾರೆ, ಅಲ್ಲ ಇದು ಅನನುಗುಣವಲ್ಲ, ಇದು ವಿರುದ್ಧವಲ್ಲ, ತಪ್ಪೇನಲ್ಲ. ಯಾಕೆ ಅಂದ್ರೆ ಅನುರೂಪಮೇವ ಉಕ್ತಂ, ಅನುರೂಪಮೇವ ಉಕ್ತಂ, ಅನುಗುಣವಾಗಿಯೇ ಪರಮಾತ್ಮ ಹೇಳಿದ್ದಾನೆ, ಕರೆಕ್ಟಾಗಿ ಹೇಳಿದ್ದಾನೆ, ಸರಿಯಾಗಿ ಹೇಳಿದ್ದಾನೆ. ಕಥಂ ಕಥಂ ಹೆಂಗ್ ಸರಿಯಾಗಿ ಹೇಳಿದ್ದಾನೆ ಅಂತೀರಾ? ಸರ್ವಾಸು ಹಿ ಉಪನಿಷತ್ಸು, ಸರ್ವಾಸು ಹಿ ಉಪನಿಷತ್ಸು, ಸರ್ವಾಸು ಹಿ ಉಪನಿಷತ್ಸು ಜ್ಞೇಯಂ ಬ್ರಹ್ಮ, ಜ್ಞೇಯಂ ಬ್ರಹ್ಮ, ನೇತಿ ನೇತಿ, ನೇತಿ ನೇತಿ, ಸ್ಥೂಲ ಮನನು, ಅಸ್ಥೂಲ ಮನನು ಇತ್ಯಾದಿ ಇತ್ಯಾದಿ ವಿಶೇಷ ಪ್ರತಿಷೇಧೇನೈವ ನಿರ್ದಿಶ್ಯತೆ. ವಿಶೇಷ ಪ್ರತಿಷೇಧೇನೈವ ನಿರ್ದಿಶ್ಯತೆ. ಇದಂ ತದಿತಿ ನ ಇದಂ ತತ್ ಇತಿ ವಾಚಃ ಅಗೋಚರತ್ವ. ವಾಚಃ ಅಗೋಚರತ್ವ. ನೋಡಪ್ಪ, ಉಪನಿಷತ್ತಿನಲ್ಲಿ ಯಾವ ರೀತಿ ತತ್ವ ಹೇಳಿದೆಯೋ ಹಾಗೆ ಹೇಳಿದಾನೆ ಭಗವಂತ. ಉಪನಿಷತ್ತಿನಲ್ಲಿ ಯಾವ ರೀತಿ ಹೇಳಿದೆ, ಯಾವ ಉಪನಿಷತ್ತೆ ತೆಗೆದು ನೋಡಿ, ಅಶಬ್ದಮ ಸ್ಪರ್ಶಂ, ಆಮೇಲೆ ಅಸ್ಥೂಲ ಮನನು, ನೇತಿ ನೇತಿ, ಈ ರೀತಿಯಾಗಿ ಅಲ್ಲಗಳಿದ್ರ ಮೂಲಕ, ಅಲ್ಲಗಳದ ಇಲ್ಲ ಅನ್ಕೋಬೇಡಿ. ಓ ಅಲ್ಲಗಳಿತಾ ಇರೋದ್ರಿಂದ ಇದಲ್ಲ ಇದಲ್ಲ ಅಂದ್ರೆ ಇಲ್ಲ ಇಲ್ಲ ಅಂತ, ಇಲ್ಲ ಬೇರೆ ಅಲ್ಲ ಬೇರೆ, ಇದಲ್ಲ ಇದಲ್ಲ ಬೇರೆ, ಇದಿಲ್ಲ ಇದಿಲ್ಲ ಅಲ್ಲ. ಇದಲ್ಲ ಅಂದ್ರೆ ಯಾವ್ಯಾವುದನ್ನು ನೀನು ಆರೋಪ ಮಾಡ್ಕೊಂಡಿದ್ದೀರೋ ಆರೋಪಿತವಾಗಿರೋ ಯಾವುದು ನೀವಲ್ಲ. ಸಮಸ್ತ ಆರೋಪಣೆಗೂ ಆಧಾರವಾಗಿ, ಸಮಸ್ತ ಆರೋಪಣೆಗೂ ಸಾಕ್ಷಿಯಾಗಿ, ಸ್ವಲ್ಪ ಆರೋಪಣೆಗೂ ವಿಲಕ್ಷಣನಾಗಿ ಇರತಕ್ಕಂಥ ಸ್ವರೂಪ. ಹಾಗಾಗಿ ಎಲ್ಲಾ ಉಪನಿಷತ್ತಿನಲ್ಲೂ ಈಶಾದಿ ಬೃಹದಾರಣ್ಯಕ ಛಾಂದೋಗ್ಯ ಎಲ್ಲಾ ಉಪನಿಷತ್ತಿನಲ್ಲೂ ಕೂಡ ಜ್ಞೇಯಂ ಬ್ರಹ್ಮ, ಗೊತ್ತು ಮಾಡಿಕೊಳ್ಳಬೇಕಾದಂತಹ ಬ್ರಹ್ಮವನ್ನ ಹೆಂಗ್ ಹೇಳತ್ತೆ? ಇತಿ ನಾ ಇತಿ ನಾ ಇತಿ ನೇತಿ ನೇತಿ, ಇತಿ ಇತಿ ಅಂದ್ರೆ ಪ್ರಕಾರ ಹೇಳುತ್ತೆ, ಟೈಪು, ಜಸ್ಟ್ ಟೈಪ್. ಅದಲ್ಲ, ಆ ಪ್ರಕಾರ ಅಲ್ಲ, ಆ ಪ್ರಕಾರ ಅಲ್ಲ, ಹಾಗಲ್ಲ 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 ನೋಡು, ಹೀಗಲ್ಲ ನೋಡುವ. ನೀವು ಹಾಗೆ ಅಂತ ತಿಳ್ಕೊಂಡಿದ್ರೆ ಹಾಗೆ ಅಂತೀರಿ, ಹೀಗೆ ಅಂತ ತಿಳ್ಕೊಂಡಿದ್ರೆ ಹೀಗಲ್ಲ ಅಂತಾರೆ. ನೀವು ಹೇಗೆ ತಿಳ್ಕೊಂಡಿದ್ದೀರಿ ಅಂದ್ಮೇಲೆ ಅದಕ್ಕೆ ನಿಷೇಧ ಬರುತ್ತೆ. ನಾನು ಮೂರ್ತ ಅಂತ ತಿಳ್ಕೊಂಡಿದ್ರೆ ಮೂರ್ತ ಅಲ್ಲ, ಅಮೂರ್ತವೂ ಅಲ್ಲ. ಏನೇನೇನೇನಾಗಿ ನೀನು ವಿಶೇಷವಾಗಿ ಯಾವುದಾಗಲಿ ಶಬ್ದ, ರೂಪ, ರಸ, ಗಂಧ ಮತ್ತು ರುಚಿ ಯಾವ ತಗೊಂಡ್ರು, ಅಥವಾ ಜಾತಿ, ದ್ರವ್ಯ, ಗುಣ, ಕ್ರಿಯಾ ಏನೇನು ಆರೋಪ ಮಾಡ್ಕೊಂಡ್ರು ಅದು ಯಾವುದಕ್ಕೂ ವಿಷಯವಲ್ಲ. ಸರ್ವ ಶಬ್ದ ಪ್ರತ್ಯಯ ಅಗೋಚರತ್ವ, ಪ್ರತ್ಯಯಾಗೋಚರ. ಎಲ್ಲಾ ಪ್ರಕಾರದ ಶಬ್ದಕ್ಕೂ ಪ್ರತ್ಯಯಕ್ಕೂ ಅದು ಗೋಚರವಲ್ಲ. ಯಾಕಂದ್ರೆ ಶಬ್ದದೊಳಗೆ ಪ್ರತ್ಯಯದೊಳಗೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಹೇಗೆ ಗುಳ್ಳೆ ಒಳಗೆಲ್ಲ ನೀರು ಸೇರ್ಕೊಂಡಿದೆಯೋ, ಪ್ರತ್ಯಯದೊಳಗೆಲ್ಲ ಚೈತನ್ಯ ಸೇರ್ಕೊಂಡಿದೆ. ಪ್ರತ್ಯಯದ ಬಗೆಯಿಂದ ಚೈತನ್ಯದ ಬಗೆಯಿಂದ ಪ್ರತ್ಯಯ ವ್ಯಾಪಾರ ಮಾಡುತ್ತೆ. ಆದರೆ ಪ್ರತ್ಯಯಕ್ಕೆ ಚೈತನ್ಯ ಆಬ್ಜೆಕ್ಟ್ ಆಗೋಲ್ಲ, ಚೈತನ್ಯಕ್ಕೆ ಪ್ರತ್ಯಯ ಆಬ್ಜೆಕ್ಟ್ ಆಗುತ್ತೆ. ಪ್ರತ್ಯಯ ಹೊರಗಿನದನ್ನ ಹಸು, ಜನ, ಆನೆ, ಒಂಟೆ, ಮರ, ಗಿಡ, ಬಳ್ಳಿ ನೋಡುತ್ತೆ. ಅದೇ ಪ್ರತ್ಯಯ ಸಾಕ್ಷಿಯಾಗಿರುವ
ಪ್ರತ್ಯೇಕಕ್ಕೂ ತಳಹದಿಯಾಗಿರುವ ತಡಿಕೆ ಅಂತಿರುವ ಪ್ರತ್ಯಯದಲ್ಲೆಲ್ಲ ತುಂಬಿಕೊಂಡಿರುವ ಚೈತನ್ಯವು ಪ್ರತ್ಯೇಕ ವಿಷಯವಾಗೋದಿಲ್ಲ. ಹಾಗಾಗಿ ಇದು ಅಂಥೇಳಿ ಇದಂ ತರೀತಿ, ಇದು ಅದು ಅಂತ ಹೇಳಿ ಹೇಳೋದಿಲ್ಲ. ದಪ್ಪ ಅಲ್ಲ ಸಣ್ಣ ಅಲ್ಲ ಅಂತ ಹೇಳಿ ಏನೇನೇನೇನು ವಿಶೇಷವನ್ನು ನಾವು ಆರೋಪ ಮಾಡಿರ್ತೀವೋ ಆ ವಿಶೇಷವನ್ನು ಪ್ರತಿಷೇಧ ಮಾಡೋದನ್ನೇನೋ ಅಲ್ಲಗಳೆಯೋದು, ತೆಗೆದುಹಾಕೋದು, ನೆಗೇಷನ್ ಅಂತ ಇಂಗ್ಲಿಷ್ ಹೇಳ್ತಲ್ಲ, ತೆಗೆದು ಆ ಮೂಲಕವಾಗಿ ಆ ಪ್ರತಿಷೇಧೇನ ತೃತೀಯ ಇದಿಲ್ಲ, ಪ್ರಕಾರಾರ್ಥ ತೃತೀಯ, ಅದೇ ಉಪದೇಶದ ಮೆಥಡ್ ಅದು ಅಂತಾರೆ. ಆ ಪ್ರಕಾರವಾಗಿ ಉಪದೇಶ ಮಾಡುವುದರ ಮೂಲಕ ತಿಳಿಸಲಾಗತ್ತೆ ಹೊರತು ಇದಂತದ್ದು ಇದು ಬೆರಳಿಟ್ಟು ನೋಡಿ ಇದು ಕ್ಲಿಪ್ಪು, ಇದು ಪುಸ್ತಕ ಅಂತ ಈ ರೀತಿ ಬೆರಳಿಟ್ಟು ತೋರಿಸುವ ಹಾಗೇನೆ ಆ ಆತ್ಮತತ್ವವನ್ನು ತೋರ್ಸಕ್ ಆಗೋಲ್ಲ, ತೋರ್ಸಕ್ ಬರೋಲ್ಲ. ಅದು ಈ ಶಾಸ್ತ್ರಮಪಿ ಇದಂತೆಯ ಬ್ರಹ್ಮ ಪ್ರತಿಪಿಪಾದಯಿಷತಿ ಕಿಂತರಿಹಿ ಅವಿದ್ಯಾ ಪರಿಕಲ್ಪಿತಂ ವೇದ್ಯ ವೇಜಿತು ವೇದನಾದಿ ಭೇದಂ ಅಪನೈತಿ. ಆ ತ್ರಿಪುಟಿ ತೆಗೆದುಹಾಕ್ಬಿಟ್ರೆ ಯತ್ ಪರಿಶಿಷ್ಟಂ ತದ್ ಅವಾಚ್ಯಮಪಿ ಪ್ರತ್ಯಾಯೇತಿ. ಯಾವುದು ಉಳಿಯುತ್ತೋ ಅದು ಶಬ್ದ ಪ್ರತ್ಯಯಕ್ಕೆ ಗೋಚರವಲ್ಲವಾದರೂ ತಾನಾದನ್ನು ಗೊತ್ತಾಗತ್ತೆ. ಅದು ತಾನಾಗಿ ಗೊತ್ತಾಗುವಂತಹ ಸ್ವರೂಪವೇ ಹೊರತು ಇದೂ ಗೊತ್ತಾಗುವುದಲ್ಲ, ವಿಶೇಷವಾಗಿ ಗೊತ್ತಾಗುವುದಲ್ಲ. ಅನುಭವದಿಂದ ಯಾರು ರಿಮೈನಿಂಗು ಉಳಿತಾರೋ, ಅನುಭವ ರೂಪದ ಉಳಿತಾರೋ ಆಗ ಕಣ್ಣು ಅವ್ರಿಗೆ ಗೊತ್ತಾಗ್ತಾರೆ. ನಿಷೇಧಶೇಷ ಜಯತಾದಶೇಷ ಅಂತ ನಿಷೇಧ ಮೂಲಕವಾಗಿ ಉಳಿಯುವಂತಹ ಪರಮಾತ್ಮ. ಹಾಗಾಗಿ ಎಷ್ಟು ಚೆನ್ನಾಗಿ ನೋಡಿ, ಎಲ್ಲಾ ಉಪನಿಷತ್ತುಗಳಲ್ಲೂ ತಿಳಿಯಬೇಕಾದ ಬ್ರಹ್ಮವನ್ನ ಹೀಗಲ್ಲ ಇದಲ್ಲ ಒಂದ್ ಕಡೆ, ಅದು ದಪ್ಪ ಅಲ್ಲ ಸಣ್ಣ ಅಲ್ಲ ಇನ್ನೊಂದ್ ಕಡೆ, ಈ ರೀತಿ ಇತ್ಯಾದಿ ಇದೇ ಮೊದಲ ಎಕ್ಸೆಟ್ರಾ ಆದಿ ಶಬ್ದದಿಂದ ಇದೇ ಮೊದಲಾಗಿ ವಿಶೇಷಗಳೇನುಂಟು ಆ ವಿಶೇಷ ಶಬ್ದ ಪ್ರತ್ಯಯ ಗೋಚರ ಆಗೋದಿಲ್ಲ. ವಿಶೇಷ ಆ ಶಬ್ದ ಪ್ರತ್ಯಯ ಗೋಚರವಲ್ಲ ಅಂತೇಳಿ ಅದನ್ನ ಅಲ್ಲುಗಳಿದ್ರ ಮೂಲಕ ಅದನ್ನ ಗುರುತಿಸ್ತಾರೆ. ಕೊಂಬೆ ಮೇಲೆ ಚಂದ್ರ ಅನ್ನೋ ಹಾಗೆ, ಕೊಂಬೆ ಮೇಲೆ ಕಾಗೆ, ಕೊಂಬೆ ಮೇಲೆ ಚಂದ್ರ ತುಂಬಾ ಅರ್ಥ ವ್ಯತ್ಯಾಸ ಇದೆ. ಕೊಂಬೆ ಮೇಲೆ ಕಾಗೆ ಅಂದ್ರೆ ಕೊಂಬೆಗೆ ಅಂಟ್ಕೊಂಡಿರುತ್ತೆ ಕಾಗೆ ಕೂತ್ಕೊಳ್ಳೋದು. ಕೊಂಬೆ ಮೇಲೆ ಚಂದ್ರ ಅಂದ್ರೆ ಕೊಂಬೆಗೂ ಚಂದ್ರನಿಗೂ ಲಕ್ಷಾಂತರ ಮೈಲಿ ಅಂತರ ಇದೆ. ಹಾಗೆ ಆ ಪ್ರತ್ಯಯದಲ್ಲಿ ತೋರ್ಬರ್ತಾರೆ ಅಂದ್ರೆ ಪ್ರತ್ಯಯದ ಹಂಗಿಲ್ಲದೆ ಇರುವವನು, ಆಗ ಪ್ರತ್ಯಯದ ಮೂಲಕವಾಗಿಯೇ ಗುರುತಿಸ್ಕೋಬೇಕು. ಯಾಕೆಂದ್ರೆ ನಾವು ಪ್ರಪಂಚಕ್ಕೆ ಬಂದಿರೋದ್ರಿಂದ, ನಾವು ವ್ಯವಹಾರಕ್ಕೆ ಬಂದಿರೋದ್ರಿಂದ, ವ್ಯವಹಾರದಲ್ಲಿರುವಂತಹ ನಮಗೆ ವ್ಯವಹಾರಾತೀತನಾದ ಆತ್ಮವನ್ನು ಕಂಡ್ಕೊಳ್ಬೇಕಾದ್ರೆ ಈ ವ್ಯವಹಾರದ ಉಪಾಯದಿಂದಲೇ ನಾವು ಹೋಗ್ಬೇಕಾಗತ್ತೆ. ಅದು ನಿಯರೆಸ್ಟ್ ಕ್ಲೋಸ್ ಆಗಿರ್ತಕ್ಕಂಥ ಜಾಗ ಅಂದ್ರೆ ಪ್ರತ್ಯಯ ಮನಸ್ಸು. ಅಲ್ಲಿ ಪೂರ್ತಿ ಕಾದ ಕಬ್ಬಡದಲ್ಲಿ ಬೆಂಕಿ ತುಂಬಿಕೊಂಡ ಹಾಗೆ ಅಥವಾ ಗುಳ್ಳೆಯಲ್ಲೆಲ್ಲ ನೀರು ತುಂಬಿಕೊಂಡ ಹಾಗೇನೆ ಆ ಪ್ರತ್ಯಯದೆಲ್ಲ ಚೈತನ್ಯ ಅನುಗತವಾಗಿದೆ. ಆ ಪ್ರತ್ಯಯವನ್ನು ಬಿಟ್ಟು ಬರೀ ಚೈತನ್ಯ ಮಾತ್ರ ಉಳಿಸ್ಕೊಂತ ಹೋಗ್ಬೇಕಪ್ಪ. ಅದು ನಿಮ್ಮ ಸ್ಕಿಲ್ಲು, ಬುದ್ಧಿವಂತಿಕೆ. ಇವಾಗ ನೀವು ಬುದ್ಧಿವಂತರಾಗಿದ್ರೆ ನಿಮ್ಮ ಬುದ್ಧಿವಂತಿಕೆ ಎಲ್ಲಿ ತೋರಿಸ್ಬೇಕೋ, ನೀವು ಪ್ರತ್ಯಯದನ್ನ ನೆಪ ಮಾತ್ರಕ್ಕೆ ಇಟ್ಕೊಂಡು ಪ್ರತ್ಯಯಾತೀತವಾದ ಪ್ರತ್ಯಯ ರಹಿತವಾದ ಪ್ರತ್ಯಯ ಸಾಕ್ಷಿಯಾಗಿರುವಂತಹ ಸ್ವರೂಪದಲ್ಲಿ ನೆಲೆಯಲ್ಲಿಲ್ಲದರ ಮೂಲಕ ಅದು ಸತ್ವ ಅಲ್ಲ ಎಂಬುದೇ ಗುರುತಿಸ್ಕೊಂಡು, ಹೌದು ಪರಮಾತ್ಮ ಹೇಳ್ತಾರೆ 100% ಹಾಗೆ ಇರ್ತಕ್ಕದ್ದು, ಕರೆಕ್ಟ್ ಅನುಭವನ ಹಾಗೆ ಇಟ್ಟಿದ್ದಾನೆ. ಇದಕ್ಕಿಂತ ಸಮೀಪವಾದ ಉಪದೇಶ ಇನ್ನೊಂದಿಲ್ಲ. ಅದು ಸತ್ವ ಅಸತ್ವಲ್ಲ ಅಂತ ಹೇಳೋದಕ್ಕಿಂತ ಕ್ಲೋಸ್ ಆಗಿರ್ತಕ್ಕಂಥ ಇನ್ನೊಂದು ಉಪದೇಶ, ಹತ್ತಿರದ ಉಪದೇಶ ಇಲ್ಲ. ಅಹಂ ಬ್ರಹ್ಮಾಸ್ಮಿ ಅದಲ್ಲ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅದಕ್ಕಿಂತಲೂ ನೇತಿ ಅನ್ನೋದೇ ಕರೆಕ್ಟ್. ನ ಸತ್ಯಂ ನಾಸದುಚ್ಯತೆ ಅನ್ನೋದೇ ಕರೆಕ್ಟ್. ಅದು ನಿಷೇಧ ಮೂಲಕವಾಗಿ ಸತ್ಯಂ ಜ್ಞಾನಂ ಅನಂತಂ ಅನ್ನೋದು ನಿಷೇಧ ಮೂಲಕ ಇಂಡಿಕೇಟ್ ಮಾಡುತ್ತೆ ಹೊರತು ಅದು ಪಾಸಿಟಿವ್ ಆಗಿ ಹೇಳೋದಿಲ್ಲ. ಅದು ಹಾಗಾದ್ರಿಂದ ಆ ಪ್ರತಿಷೇಧ ಮೂಲಕವಾಗಿ ಇದು ತಿಳಿಸುತ್ತೆ ಹೊರತು ಇದು ಅದು. ಕೇಳಿಮ್ಮ. ನಿಮಗ್ ಸುಸ್ತಾಗಲ್ಲ ಕ್ವೆಶನ್? ಇಲ್ಲಮ್ಮ, ಸುಸ್ತಿಲ್ಲಮ್ಮ, ಕೇಳದೆ ಹೋದ್ರೆ ಸುಸ್ತಾಗತ್ತೆ. ಅಲ್ಲ ಗುರುಗಳೇ, ಈಗ ತಾನೆ ಅಂತ ಇದೀರಲ್ಲ, ಮೈಂಡ್ ಅಲ್ಲಿ ಅದು ಒಂಥರ ಕಾನ್ಶಿಯಸ್ನೆಸ್ ಮಾತ್ರ ಫುಲ್ ಆಗಿ ತೋರ್ಕೊಳ್ಳುತ್ತೆ ಅಂತ. ನಿಜ ಅಂದ್ರೆ ಕಾನ್ಶಿಯಸ್ನೆಸ್ ಎಲ್ಲಾ ಕಡೆ ತೋರ್ಕೊಳ್ಳುತ್ತೆ ಅಲ್ವಾ? ಸೊ ಐ ಮೀನ್ ಮೈಂಡ್ ಅಲ್ಲಿ ಅಂತ ಹೇಳಕ್ ಹಂಗೆ ಸರಿ ಹೋಗಲ್ಲ ಅಲ್ವಾ? ಮೇ ಬಿ ಚಿತ್ ಆಸ್ಪೆಕ್ಟ್ ಆಫ್ ಇಟ್ ಅಂದ್ರೆ ಜ್ಞಾನ ಅನ್ನೋ ಅದು ತೋರ್ಕೊಳ್ಳುತ್ತೆ. ಅಲ್ಲ, ಗುರುತಿಸೋ ಜಾಗಮ್ಮ ಅದು. ಹೇಗೆ ಇದ್ರ ಮೇಲೆ ಬಿದ್ದ ಬೆಳಕನ್ನು ನೋಡ್ತೀವೋ, ಬರೀ ಬೆಳಕನ್ನು ನೋಡಕ್ಕಾಗಲ್ಲ. ಪದಾರ್ಥ ಮೇಲೆ ಬಿದ್ದ ಬೆಳಕನ್ನು ನೋಡ್ತೀವೋ ಹಾಗೆ ಅರಿವನ್ನು ನಾವು ಪ್ರತ್ಯಯದ ಮೂಲಕ ಗುರುತಿಸ್ಕೋಬೇಕು. ಅದೇ ಅರಿವಿಗೆ ಪ್ರತ್ಯಯದ ಹಂಗಿಲ್ಲ. ಆದ್ರೆ ಪ್ರತ್ಯಯವಿಲ್ಲದೆ ಅರಿವು ನಮಗೆ ವ್ಯವಹಾರದಲ್ಲಿ ವ್ಯಕ್ತವಾಗಲ್ಲ.
ವ್ಯವಹಾರ ವ್ಯಕ್ತವಾಗಬೇಕಾಗಿಲ್ಲ ಅನ್ನೋ ವಿಷಯ ಬೇರೆ. ಅನ್ನ ವ್ಯವಹಾರದಲ್ಲಿರುವಂತ ನಮಗೆ ಅರಿವನ್ನು ಗುರುತಿಸೋದಕ್ಕೆ ಪ್ರತ್ಯಯವೇ ಸಹಾಯ ಮಾಡುತ್ತೆ. ಪ್ರತ್ಯಯೈರೇವ ಪ್ರತ್ಯಯೇಶು ಅವಿಶಿಷ್ಟತೆಯ ಲಕ್ಷ್ಯತೆ ನಾಣ್ಯದ್ವಾರಂ ಅಂತರಾತ್ಮನೋ ವಿಜ್ಞಾನಾಯ ಅಂತ ಭಾಷ್ಯವಾಕ್ಯ ಕೇನೋಪನಿಷತ್ತು ಬರೀತಾರೆ ಶಂಕರರು. ಅಂದ್ರೆ ಪ್ರತ್ಯಯವನ್ನ ನೆಪ ಮಾತ್ರ ಇಟ್ಕೊಳ್ತೀವಿ, ಆದ್ರೆ ಪ್ರತ್ಯಯದ ಹಂಗಿಲ್ಲ ಅದಕ್ಕೆ. ಆದ್ರೆ ಪ್ರತ್ಯಯವನ್ನು ಬಿಟ್ಟರೆ ಬೇರೆ ಇನ್ನೊಂದು ಇದ್ದಾಗ ಬರೀ ನೇರವಾಗಿ ಅನುಭವದಲ್ಲಿ ನಿಂತ್ಕೊಂಡು ಕಂಡ್ಕೊಳ್ಳೋಷ್ಟು ಉತ್ತಮವಾದ ಸಂಸ್ಕಾರ ಇಲ್ಲ. ಪ್ರತ್ಯಯದ ಮೂಲಕ ಹೋಗ್ತಾ ಪ್ರತ್ಯಯವನ್ನು ಬಿಟ್ಟು ಉಳಿದು ತಿಳ್ಕೋಬೇಕು. ಅದೇ ಪ್ರತ್ಯಯವೇ ನಿಮಗೆ ಸಾಧನ. ಹೋಗ್ತಾ ಹೋಗ್ತಾ ಪ್ರತ್ಯಯರಹಿತವಾದ ಯಾವ ವಿಶೇಷವೂ ಆಕಾರವೂ ಇರತಕ್ಕಂಥ ಕೇವಲವಾದಂತಹ ಅನುಭವ ರೂಪದಿಂದ ಉಳಿದುವ ಮೂಲಕ ಅದನ್ನ ನೀವು ಅನುಭವಾತ್ಮಕನಾಗಿದ್ದೀನಿ ಅಂತ ಗುರುತಿಸ್ಕೋಬೇಕು. ನಿಶ್ಚಯ ಬುದ್ಧಿಯಲ್ಲಿಯೇ, ಆದ್ರೆ ಬುದ್ಧಿಗೆ ಇದು ಅಂತ ನಿಶ್ಚಯವಾಗಲ್ಲ, ವಿಷಯವಾಗಿ ನಿಶ್ಚಯವಾಗಲ್ಲ. ಹೀಗೆ ಬುದ್ಧಿಗೂ ಎಟಕದ ದಿಲುಕದ ವಿಷಯವಾಗದ ಅನುಭವಾತ್ಮಕ ಅಂಥೇಳಿ ಸಾಕ್ಷಿಯೇ ಬುದ್ಧಿ ರೂಪದಿಂದ ಬಂದು ಪ್ರಮಾಸ ರೂಪದಿಂದ ಬಂದು ಹೀಗಲ್ಲ ಹೀಗಲ್ಲ ಅಂತ ಹೇಳುತ್ತೆ. ಅವನೇ ಹೇಳಬೇಕು, ಸಾಕ್ಷಿಯೇ ಹೇಳಬೇಕು, ಪ್ರಮಾತೃ ವೇಷದಿಂದ ಹೇಳ್ತಾನೆ. ಅದು ನಿಶ್ಚಯ ಮಾಡುವಾಗ ಹೇಳುವಾಗ ಪ್ರಮಾತೃ ವೇಷ, ಅನುಭವ ಕಾಲದಲ್ಲಿ ಪ್ರಮಾತೃತ್ವ ಇರಲ್ಲ. ಪ್ರಮಾತೃತ್ವವನ್ನು ಮೀರಿ ಬಿಟ್ಟು ಕೇವಲವಾಗಿ ತಾನಾದ ರೂಪದಿಂದ ಉಳಿದು ಆಮೇಲೆ ಅದನ್ನು ನಿಶ್ಚಯಗೊಳ್ಳೋದು, ಹೋ ನಾನು ಈ ರೀತಿ ವಿಶೇಷ ರೂಪ, ನಾನು ಅನುಪಮ ಅಲ್ಲ, ನಾನು ಮೀನಮ್ಮ ಅಲ್ಲ, ನಾನು ಲಕ್ಷ್ಮಿ ಅಲ್ಲ, ನಾನು ಪ್ರಸನ್ನವರಲ್ಲ, ನಾನು ನಾಗರಾಜ ಅಲ್ಲ, ನಾನು ದ್ವಾರಕಾನ ಅಂಥೇಳಿ ಆ ನಿಶ್ಚಯವಾಗುತ್ತಲೇ ತನ್ನ ನಾಮರೂಪ ಬಿಟ್ಕೊಂಡ್ಬಿಡ್ತಾನೆ. ಅಲ್ಲಿವರೆಗೆ ನಾಮರೂಪ ಸಹಿತವಾಗಿ ತನ್ನನ್ನು ಗುರುತಿಸ್ಕೊಳ್ತಾ ಇರ್ತಲ್ಲ, ಆ ಗೊತ್ತಾಗುತ್ತಲೇ ನಾಮರೂಪಗಳನ್ನು ದಾಟ್ಕೊಂಡ್ಬಿಡ್ತಾನೆ. ಆಗ್ಲೂ ಗೊತ್ತಾಗಲ್ಲ ಅನ್ಸುತ್ತೆ, ಅದು ಸತ್ತ ಗೊತ್ತಾಗಲ್ಲ ಅಂತ ಗೊತ್ತಾಗ್ತಾ ಇದೆಯಲ್ಲ, ಗೊತ್ತಾಗಲ್ಲ ಅಂತ ಗೊತ್ತಾಗ್ತಿದ್ಯಲ್ಲ, ಅದೇ ಗೊತ್ತಾಗ್ಲಲ್ಲ ಅಂತ ಯಾವ್ದು ನಿಮ್ಗೆ ಹೇಳ್ತಿದ್ದೀರೋ ಆ ಅನುಭವವೇ. ಗೊತ್ತಾಗ್ಲಿಲ್ಲ ಅಂತ ಹೇಳಕ್ಕೆ ನಿಮ್ಗೆ ಅನುಭವ ಬೇಕಲ್ಲ. ಯಾವ ಅನುಭವದ ಬದಿನ ಗೊತ್ತಾಗ್ಲಿಲ್ಲ ಅಂತ ನೀವು ಗುರುತಿಸ್ಕೊಂಡ್ರೋ ಆ ಗೊತ್ತಾಗ್ಲಿಲ್ಲ ಗೊತ್ತು ಮಾಡ್ಕೊಂಡ ಸ್ವರೂಪವೇ ನಿಮ್ ಸ್ವರೂಪ. ಅದು ಯಾವಾಗಲೂ ಗೊತ್ತಾಗಿರೋ ಸ್ವರೂಪ, ಗೊತ್ತಾಗಬೇಕಾದಲ್ಲ, ಗೊತ್ತಾಗುವ ಅಲ್ಲ. ಮತ್ತೇನು ಹೇಳಿ, ಆಲ್ರೆಡಿ ಗೊತ್ತಾಗಿರುವ ಅನುಭವ ರೂಪ. ಅದನ್ನೇ ನಮ್ಗೆ ಗೊತ್ತು ಮಾಡ್ಕೋಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ ಅಂತ ಒದ್ದಾಡ್ತಾ ಇರ್ತೀವಿ. ಆಗ್ಬಿಟ್ಟಿರೋದ್ರಿಂದಲೇ ಹೊಸದಾಗಿ ಗೊತ್ತು ಮಾಡ್ಕೋಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಅಂತ ಇದೀವಿ ನಾವು. ಅಷ್ಟು ಸೈಂಟಿಸ್ಟ್ ಎಲ್ಲ ಮಾಡ್ತಾರೆ, ಅದು ಅವ್ರು ತಿಳ್ಕೊಳಕ್ ಆಗ್ತಾ ಇಲ್ಲ. ಅಷ್ಟೊಂದು ಸೈಂಟಿಸ್ಟ್ ಅವರಿಗೆ ಇದಾಗ ಪರೀಕ್ಷೆ ನಿರೀಕ್ಷೆಗೆ ಒಳಪಡಬೇಕು, ಅದಕ್ಕೆ ಸಿಕ್ಕಿದ್ರೆ ಅವ್ರು ಒಪ್ಕೊಳ್ಳೋದು. ಅವ್ರಿಗೆ ಆಬ್ಜೆಕ್ಟ್ ಆಗ್ಬೇಕು, ಅಷ್ಟು ಮಾಡಿದ್ರು ಸಿಗ್ತಾ ಇಲ್ಲ. ಎಕ್ಸ್ಪೆರಿಮೆಂಟ್ರಿ ಬರ್ಬೇಕು. ಅವರು ಎಕ್ಸ್ಪೆರಿಮೆಂಟ್ರಿ ಮಾಡದೆ ಹೋದ್ರೆ ಅವ್ರಿಗೆ ಅವ್ರು ಒಪ್ಪೋದಿಲ್ಲ. ಅವರು ಅದು ಅನುಭವ ರೂಪನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಅದು ಎಲ್ಲಕ್ಕೂ ಒಳಗಿದ ಅನುಭವ ಅದನ್ನು ವಿಷಯ ಮಾಡ್ಕೊಳಕ್ ಆಗಲ್ಲ. ವಾಚಃ ಅನ್ನೋ ಉಪಲಕ್ಷಣ, ವಾಕ್ಯಿಗೆ ಅಗೋಚರ, ವಾಕ್ಗೂ ಗೋಚರವಲ್ಲ, ಯಾವ ಇಂದ್ರಿಯಕ್ಕೂ ಗೋಚರವಲ್ಲ, ಮನಸ್ಸಿಗೂ ಗೋಚರವಲ್ಲ. ಅಷ್ಟೇ ಅಲ್ಲ, ಶ್ರುತಿಗೂ ಗೋಚರವಲ್ಲ. ಶ್ರುತಿಗೂ ನಿಷೇಧ ಮೂಲಕ ಶ್ರುತಿ ಅದನ್ನು ಮಾಡ್ತಿದ್ದು, ನೇರವಾಗಿ ಶ್ರುತಿಗೂ ಅದು ವಿಷಯವಲ್ಲ. ಶಾಸ್ತ್ರಂ ಅಂತ್ಯಂ ಪ್ರಮಾಣಂ ಅತಧರ್ಮಾಧ್ಯಾರೋಪಣ ನಿವೃತ್ತಿ ಮಾತ್ರೇಣ ಆತ್ಮನಿ ಪ್ರಾಮಾಣ್ಯಂ ಉಪಪದ್ಯತೆ ನತು ಅಜ್ಞಾತಾರ್ಥ ಜ್ಞಾಪಕತ್ವೇನ. ಶಂಕರ ಭಾಷ್ಯವಾಕ್ಯ. ಆತ್ಮನಲ್ಲಿ ಏನೇನು ಆರೋಪ ಮಾಡ್ಕೊಂಡಿದೀವೋ ಆರೋಪವಾಗಿದ್ದನ್ನು ಕಳೆಯುವುದರ ಮೂಲಕ ಆತ್ಮನ ವಿಷಯಕ್ಕೆ ಪ್ರಮಾಣ ಅಂತ ಅನಿಸ್ಕೊಂಡಿದೆಯೇ ಹೊರತು ಹೊಸದಾಗಿ ಗೊತ್ತಾಗದೇ ಇರೋ ಆತ್ಮನ ಗೊತ್ತು ಮಾಡಿಸ್ಕೊಡುವುದರಿಂದ ಪ್ರಮಾಣ ಅನಿಸ್ಕೊಂಡಿಲ್ಲ. ಹಾಗೆ ಪ್ರಮಾಣವಾಗಲ್ಲ ಶಾಸ್ತ್ರ. ಈಗ ಮತ್ತೆ ಪೂರ್ವಪಕ್ಷ ಬಿಡ್ತಾನೆ, ಸ್ವಾಮಿ ನಮಗೆ ಗೊತ್ತಿರೋ ಪ್ರಪಂಚದಲ್ಲಿ ಎರಡೇ, ಒಂದ್ ಇದೆ ಒಂದ್ ಇಲ್ಲ ಅಂತ. ನೀವು ಎರಡೂ ಅಲ್ಲ ಅಂದ್ರೆ ನಮ್ಗೆ ಇದು ಅರ್ಥ ಆಗಲ್ಲ. ನೀವು ಸುಮ್ಮನೆ ಏನೇನೋ ಹೇಳ್ಬೇಡಿ, ಸುಮ್ಮನೆ ಕಾಲಕ್ಕಾಗುಬ್ಬ ಕಥೆ ಹೇಳ್ಬೇಡಿ. ನನು ತದಸ್ತಿ ಯದ್ವಸ್ತು ಅಸ್ತಿ ಶಬ್ದೇನ ಉಚ್ಯತೆ. ನನು ತದ್ ಅಸ್ತಿ ಯದ್ ವಸ್ತು ವಸ್ತು ಅಸ್ತಿ ಶಬ್ದೇನ ಸದ್ಯ ಹೋದ. ನನು ತದಸ್ತಿ ಕಾಮಹಕ ಯದ್ ವಸ್ತು ಅಸ್ತಿ ಶಬ್ದೇನ ಉಚ್ಯತೆ. ಅಲ್ಲ ಸ್ವಾಮಿ, ಯಾವ ವಸ್ತುವನ್ನ ಇದೆ ಅನ್ನೋ ಶಬ್ದದಿಂದ ಹೇಳ್ತೀವೋ ಅದು ಇದೆ, ತದಸ್ತಿ ಅದಿದೆ. ಈ ಪುಸ್ತಕ ಇದೆ, ಇದೇ ಅನ್ನೋ ಶಬ್ದದಿಂದ ನಾವು ಹೇಳ್ತೀವಿ. ಇದನ್ನ ಇದೇ ಅನ್ನೋ ಶಬ್ದದಿಂದ ಯಾವುದನ್ನು ಹೇಳ್ತೀವೋ ಅದು ಇದೆ ಅಂತ ಲೋಕದಲ್ಲಿ ಪ್ರಸಿದ್ಧ. ಹಾಗೆ ಅಥ ಅಸ್ಥಿ ಶಬ್ದೇನ ನೋಚ್ಯತೆ, ಅಸ್ಥಿ ಶಬ್ದೇನ ನೋಚ್ಯತೆ ನಾಸ್ತಿ ತತ್. ಇದೇನು ಶಬ್ದದಿಂದ ಹೇಳಲ್ಲ ಅಂತಂದ್ರೆ, ಮಲ್ದ ಕೊಂಬು ಇದೆ ಅಂತ ಹೇಳಲ್ಲ, ಬಂಜೆ ಮಗ ಇದೆ ಅಂತ ಹೇಳಲ್ಲ, ಕೂರ್ಮ ರೋಮ ಇದೆ ಅಂತ ಹೇಳಲ್ಲ, ಆಕಾಶ ಪುಷ್ಪ ಇದೆ ಅಂತ ಹೇಳಲ್ಲ. ಅದಾದೋ ಇಲ್ಲ, ಬಂಜೆ ಮಗ ಇಲ್ಲ, ಮಲ್ದ ಕೊಂಬು ಇಲ್ಲ. ಹೌದು, ಇಷ್ಟು ಎರಡೇ ಕ್ಯಾಟಗರಿ ಇರೋದು. ನೀನು 3 ಕ್ಯಾಟಗರಿ ಮಾಡ್ತಿದ್ದೀರಾ. ಇದೇನದು ಅಲ್ಲೋ, ಇಲ್ಲೇದು ಅಲ್ಲೋ, ಇನ್ನೊಂದು ಅದೇನು ಅದು
ಯಾರು ಕಂಡಿದ್ದಾರೆ ಅದನ್ನ? ಎರಡೇ ಇರೋದು ಪ್ರಪಂಚದಲ್ಲಿ. ಯಾವುದನ್ನು ಇದೇ ಇದೆ ಅಂತ ಹೇಳ್ತೀವೋ ಅದು ಅಸ್ಥಿ ಶಬ್ದದಿಂದ ಕರೆಸ್ಕೊಳ್ಳುತ್ತೆ. ಅದಿಲ್ಲ ಇಲ್ಲ ಅನ್ನೋ ಶಬ್ದ ಕರೆಸ್ಕೊಳ್ಳುತ್ತೆ. ನೀವು ಏನಂತಿದ್ದೀರಾ? ವಿಪ್ರತಿಸಿದ್ಧಂಚ ಜ್ಞೇಯಂ ತದಸ್ತಿ ಅಸ್ಥಿ ಶಬ್ದೇನ ನೋಚ್ಯತೆ ಚ. ವಿಪ್ರತಿಸಿದ್ಧಂಚ ಜ್ಞೇಯಂ ತದಸ್ತಿ ಅಸ್ಥಿ ಶಬ್ದೇನ ನೋಚ್ಯತೆ ಇತಿ ಚ. ನೀವು ಹೇಳ್ತಾ ಇರೋದು ಸ್ಪಷ್ಟ ವಿರುದ್ಧ. ವಿಪ್ರತಿಸಿದ್ಧನ ವಿರುದ್ಧ. ಯಾಕೆ? ತಿಳಿಯಬೇಕಾದದ್ದೊಂದು ಇದೆಯಂತೆ, ಆದ್ರೆ ಇದೇನು ಶಬ್ದದಿಂದ ಅದನ್ನು ಹೇಳಲ್ವಂತೆ. ತಿಳಿಯಬೇಕಾದದ್ದು ಇದೇನ್ ಮೇಲೆ ಇದೇ ಶಬ್ದದಿಂದ ಹೇಳಿ. ತಿಳಿಯಬೇಕಾದದ್ದು ಇದೆಯೋ ಇಲ್ವೋ? ತಿಳಿಯಬೇಕಾದದ್ದು ಇಲ್ಲ ಅನ್ನೋದಾದ್ರೆ ಅವ ಬೇಕಾದ ಅಸ್ಥಿ ಶಬ್ದದಿಂದ ಹೇಳ್ಬೇಡಿ, ಇಲ್ಲ ಅನ್ನೋ ಶಬ್ದ ಹೇಳಿ. ತಿಳಿಯಬೇಕಾದದ್ದು ಒಂದು ಉಂಟಂತೆ, ಜ್ಞೇಯಂ ಎತ್ತತ್ ಪ್ರವಕ್ಷ್ಯಾಮಿಯಿಂದ. ತಿಳಿಯಬೇಕಾದದ್ದು ಒಂದು ಉಂಟು ಕಣಯ್ಯ, ಅದನ್ನು ಹೇಳ್ತೀನಿ ಇಂದ. ಆದ್ರೆ ಅದನ್ನ ಇದೇನು ಶಬ್ದದಿಂದ ಹೇಳಲ್ಲ ಅಂದ. ಇದೇನಯ್ಯ ಪರಮಾತ್ಮ? ಇದು ಹೆಂಗ ಇದು ಅರ್ಥ ಆಗತ್ತೆ? ಅಷ್ಟು ಶಬ್ದದಿಂದ ಹೇಳೋದಾದರೆ ಅದು ಇದೆ ಅಂತ ಹೇಳು. ತಿಳಿಬೇಕು ಅಂತ ನೀವು ಅನ್ನೋದಾದ್ರೆ, ತಿಳುವಳಿಕೆಗೆ ವಿಷಯವಾಗುವುದಾದರೆ ಇದೆ ಅಂತಲೇ ಹೇಳು. ತಿಳ್ಕೋಬೇಕು ಅಂತೀಯ, ತಿಳ್ಕೋಬೇಕಾದದ್ದು ಒಂದು ಇದೆ ಅಂತೀಯ, ಅದು ಇದೇನು ಶಬ್ದ ಹೇಳಲ್ಲ ಅಂತೀಯ. ಇದೇನಪ್ಪ ಇದು ಅಂತಂದ್ರೆ ಇದಕ್ಕೆ ಹೇಳ್ತೇವೆ. ಇದಕ್ಕೆ ಸ್ವಾಮಿ ಒಂದು ಟಿಪ್ಪಿ ಕೊಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ. ಗಡಿಗೆ ಇದೆ, ಬಂಜೆ ಮಗ ಇಲ್ಲ. ಇನ್ನು ಮುಂತಾಗಿ ಅರಿವುಗಳಾದರೆ ಇರುವ ಗಡಿಗೆ ಇಲ್ಲದ ಬಂಜೆ ಮಗ ಎಂದು ಇರುವುದು ಅಥವಾ ಇಲ್ಲದು ಎಂಬ ಬುದ್ಧಿಗಳು ಆ ಅರಿವುಗಳಿಗೆ ಸೇರಿಕೊಂಡೇ ಇರುವು. ನೋಡಿ, ಬಂಜೆ ಮಗ ಇಲ್ಲ ಅನ್ನೋದೊಂದು ಅರಿವು, ಗಡಿಗೆ ಇದೆ ಅನ್ನೋದೊಂದು ಅರಿವು. ಇದೇ ಇಲ್ಲ ಅನ್ನೋದು ಅರಿವು ಯಾವಾಗಲೂ ಇದೇ ಜೊತೆ ಸೇರ್ಕೊಂಡಿರ್ಬೇಕು, ಇಲ್ಲ ಅನ್ನೋ ಸೇರ್ಕೊಂಡೇ ಇರಬೇಕು. ಇಲ್ಲ ಇದೇ ಅನ್ನೋ ಜೊತೆಗೂ ಸೇರಿಕೊಳ್ಳದ, ಇಲ್ಲೇ ಅನ್ನೋ ಜೊತೆಗೂ ಸೇರಿಕೊಳ್ಳದೇ ಇರುವ ಅರಿವು ಅನ್ನೋದು ನಮ್ಗೆ ಇಲ್ಲೇ ಇಲ್ಲ. ಅರಿವಿದೆ ಅಂದ್ರೆ ಅದು ಇದೇನೋ ಜೊತೆ ಸೇರ್ಕೊಂಡಿರ್ಬೇಕು, ಇಲ್ಲ ಇಲ್ಲ ಅನ್ನೋ ಜೊತೆ ಸೇರ್ಕೊಂಡಿರ್ಬೇಕು. ನೀ ಇದೇನೋ ಜೊತೆಗೆ ಸೇರಿಕೊಳ್ಳದ, ಇಲ್ಲ ಅನ್ನೋ ಜೊತೆಗೂ ಸೇರಿಕೊಳ್ಳದೇ ಇರುವ ಅರಿವು ಒಂದು ಹೆಂಗ್ರಿ ಅರ್ಥ ಆಗುತ್ತೆ ನಮಗೆ? ಆದ್ರಿಂದ ವಿಷಯವನ್ನು ಇದೆ ಎಂದಾಗಲಿ ಇಲ್ಲವೆಂದಾಗಲಿ ತೋರಿಸದೇ ಅರಿವಿಲ್ಲ. ಅರಿವಿರ್ಬೇಕಾದ್ರೆ ವಿಷಯವನ್ನು ಇದೆ ಅಂತ ತೋರಿಸ್ಬೇಕು, ಇಲ್ಲ ಇಲ್ಲ ಅಂತ ತೋರಿಸ್ಬೇಕು. ಇದು ಅರಿವೇ ಇಲ್ಲ. ಆದ್ರಿಂದ ಏನಾದ್ರು ಒಂದು ಹೇಳಿ, ವಿಷಯವನ್ನು ತೋರಿಸೋದ್ರಿಂದ ಇದೆ, ವಿಷಯವನ್ನು ಇಲ್ಲ ಅಂತ ತೋರಿಸೋದ್ರಿಂದಲೂ ಇದೆ. ಇಲ್ಲ ಅಂತ ಅನ್ಬೇಡಿ. ಯಾಕೆಂದ್ರೆ ಇದೇ ಇಲ್ಲ ಅನ್ನೋದು ಅರಿವಿಗೆ ವಿಷಯವಾಗಿಯೇ ತೋರುತ್ತೆ ಹೊರತು ಅರಿವಿಗೆ ವಿಷಯವಾಗದೆ ಇದೇ ಇಲ್ಲ ಅನ್ನೋದು ತೋರುವುದಿಲ್ಲವಾದ್ದರಿಂದ ಆ ಅರಿವಿನಲ್ಲಿ ಇದೇನು ಸೇರ್ಕೊಳ್ಳೇಬೇಕಲ್ಲ ಅಂತ ಈ ರೀತಿ ತರ್ಕ ಒಂದು ಪೂರ್ವ ಪಕ್ಷಿ ಆತರ ಹೇಳ್ತದಾನ ಗುರುಗಳೇ? ಇಲ್ಲ ಇರ್ಬೇಕು ಟಿಪ್ಪಣಿ ನೋಡಿ. ಅದೇ ಆದ್ರೆ ಅರಿವು ಅನ್ನೋದು ಇದೆ ಅಂತ ಆಗ್ಬೇಕು, ಇಲ್ಲ ಅಂತ ಆಗ್ಬೇಕು ಅಂತ ಅಲ್ಲ. ಇಲ್ಲ ಇದೆ ಅನ್ನೋ ಜೊತೆ ಸೇರ್ಕೊಂಡೇ ಇರತ್ತೆ. ಬರೀ ಅರಿವು ಅಂತ ಇದೆ ಇಲ್ಲ ಅನ್ನೋದು ಇಲ್ಲದೆ ಇರೋ ಅರಿವಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಆದ್ರಿಂದ ನೀವು ಇಲ್ಲ ಇದೆ ಅನ್ನೋದು ಅಲ್ಲ, ಅರಿವು ಇಲ್ಲ ಅನ್ನೋದಲ್ಲ, ಹೆಂಗ್ ಹೇಳ್ತೀರಾ? ಇದೆ ಅನ್ಬೇಕು, ಇಲ್ಲ ಇಲ್ಲ ಅನ್ಬೇಕು. ಇಲ್ಲ ಇದೆ ಸೇರ್ಕೊಂಡೇ ಅರಿವು ತೋರತ್ತೆ ಹೊರತು ಇದೇ ಇಲ್ಲ ಅನ್ನೋದು ಅಲ್ಲದ ಅರಿವು ಅಂತ ಒಂದು ಅರಿವಿಲ್ಲಪ್ಪ. ಗಡಿಗೆ ಇದೆ, ಅದು ಗಡಿಗೆ ಇದೆ ಅನ್ನೋ ಗಡಿಗೆ ಜೊತೆ ಸೇರ್ಕೊಂಡಿದೆ ಅರಿವು. ಮಲ್ದ ಕೊಂಬಿ ಇಲ್ಲ ಅನ್ನೋ ಅರಿವು ಜೊತೆ ಸೇರ್ಕೊಂಡಿದೆ, ಇಲ್ಲ ಅನ್ನೋ ಇದ್ರ ಜೊತೆ ಸೇರ್ಕೊಂಡಿದೆ ಅರಿವು. ಅರಿವು ಅದಕ್ಕೆ ಸೇರ್ಕೊಂಡೇ ತೋರುತ್ತೆ. ಅನುಪಮ ತಕೊಳ್ಳಿ. ನೀವು ಬಯೋ ಕ್ವೆಶನ್, ನಿದ್ದೆಯಲ್ಲಿ ಅರಿವು ಇದೆ ಬಟ್ ಏನು ಗೊತ್ತಾಗಲ್ಲ. ಕರೆಕ್ಟ್ ಅಲ್ಲ, ನಿದ್ರೆಯಲ್ಲಿ ನಾವು ವ್ಯವಹಾರದಲ್ಲಿ ಇಲ್ಲ ಅಂತ ಅಂತೀವಿ, ನಿದ್ದೆಯಲ್ಲಿ ಏನೂ ಗೊತ್ತಾಗ್ಲಿಲ್ಲ, ಏನು ಇಲ್ಲ ಅಂತ ವ್ಯವಹಾರದಲ್ಲಿ ಅಂತೀವಿ ಹೊರತು ವೇದಾಂತದ ಬ್ಯಾಕ್ ಗ್ರೌಂಡ್ ಇದ್ದವರು ನಿದ್ದೆಯಲ್ಲಿ ನಾನ್ ಇದ್ದೆ ಅನ್ನೋದೇ ನಿದ್ದೆ. ನಾನ್ ಇದ್ದೆ ನಿದ್ದೆ ಅದು ವೇದಾಂತದ ಪೂರ್ವ ಪಕ್ಷಿ ಹೇಳೋದಕ್ಕೆ ಅದು ಆನ್ಸರ್ ಆಗ್ಬೋದು. ಅಂದ್ರೆ ನಿಮ್ಗೆ ಲೈಕ್ ಮೈಂಡ್ ಇದ್ದಾಗ ಐ ನೋ ಐ ಡೋಂಟ್ ನೋ ಅಂತ ಇರುತ್ತೆ. ಹೌದು, ವ್ಯವಹಾರ ಕ್ಷೇತ್ರದಲ್ಲಿ ಹೇಳ್ತೇನೆ ಪೂರ್ವ ಪಕ್ಷಿ. ವ್ಯವಹಾರ ಕ್ಷೇತ್ರದಲ್ಲಿ ಇದೇ ಇಲ್ಲ ಅನ್ನೋ ಜೊತೆ ಸೇರ್ಕೊಂಡೇ ಅರಿವು ತೋರುತ್ತೆ ಹೊರತು ಇದೇ ಇಲ್ಲ ಅನ್ನೋ ಜೊತೆ ಸೇರ್ಕೊಳ್ಳೋದೇ ಅರಿವು ಅನ್ನೋದು ಇಲ್ಲ. ಯಾವುದೇ ಅರಿವಾದ್ರೂ ಇದೇನೋ ಜೊತೆ ಸೇರ್ಕೊಂಡಿರ್ಬೇಕು, ಇಲ್ಲ ಇಲ್ಲ ಜೊತೆ ಸೇರ್ಕೊಂಡಿರ್ಬೇಕು. ಹಾಗೆ ಅರಿವು ತೋರ್ತಾ ಇರೋದು. ಇದೇನದು ಅಲ್ಲದ ಅರಿವು, ಇಲ್ಲ ಅನ್ನೋದು ಅಲ್ಲದ ಅರಿವು ಅಂದ್ರೆ ನಿಮ್ಗೆ ಅರ್ಥ ಆಗಲ್ವಲ್ಲ ಅಂತ ಅವನಂತಿದ್ದಾನೆ ಪೂರ್ವಪಕ್ಷಿ. ಶಿಕ್ಷಣ ನೋಡಿ, ಒಳ್ಳೆ ಅನುಭವದ ಇದು ಹಿಡಿದು ಪ್ರಶ್ನೆ ಮಾಡ್ಬಿಟ್ಟ ಅವನು. ತುಂಬಾ ಒಳ್ಳೆ ಪ್ರಶ್ನೆ, ಸೂಕ್ಷ್ಮ ಪ್ರಶ್ನೆ ಮಾಡ್ದ. ನಾಗರಾಜ್ ಸರ್ ಕೇಳಿಪ್ಪ. ಗುರುಗಳೇ ಇಲ್ಲಿ
ಇದೆ ಅನ್ನೋದು ಅರಿವು, ಇಲ್ಲ ಅನ್ನೋದು ಅರಿವು, ಅರಿವು ಅನ್ನೋದು ಯಾವುದ್ರ ಜೊತೆಲಾದ್ರು ಸೇರ್ಕೊಳ್ಳೇ ಇರಬೇಕು ಅಂತ ತಾವಂತೀರಲ್ಲ. ಪರಮಾತ್ಮ ತತ್ವವಾದಂತಹ ಅರಿವು ಯಾವುದ್ರ ಜೊತೆನೂ ಇಲ್ಲ, ಅದು ಕೂಟಸ್ಥ ಅಂತಿರಲ್ಲ. ಅಲ್ಲ, ವ್ಯವಹಾರದಲ್ಲಿ ಅನುಭವದಲ್ಲಿ ಇಲ್ಲ. ಅರಿವು ಇದೇನಕ್ಕೂ ಸೇರ್ಕೊಳ್ಳೋದ, ಇಲ್ಲ ಅಂತ ಸೇರ್ಕೊಳ್ಳೋದ ಅರಿವು ಅನ್ನೋದು ಬರೀ ಅರಿವು ಅಂತಿಲ್ಲಪ್ಪ. ಏನ್ ಅರಿವು? ಹೇಗೆ ಆಸೆ ಅಂದ್ರೆ ಏನ್ ಆಸೆ? ಯಾವ್ದಾರು ಒಂದು ಆಬ್ಜೆಕ್ಟ್ ಜೊತೆಗೆ ಸೇರ್ಕೊಳ್ಳೇ ಅದನ್ನೇ ಪ್ರಶ್ನೆ. ಅದು ವ್ಯವಹಾರದಲ್ಲಿ ಮಾತ್ರ. ಅದಕ್ಕೆ ವ್ಯವಹಾರದಲ್ಲೇ ಒಂದು ಪ್ರಶ್ನೆ ಮಾಡ್ತಾರೆ ಪೂರ್ವಪಕ್ಷಿ. ಇವಾಗ ಪರಮಾರ್ಥ ಉತ್ತರ ಕೊಡ್ತಾರೆ. ಇವಾಗ ಪೂರ್ವಪಕ್ಷಿ ಇದು ಸಿದ್ಧಾಂತ ನೋಡಿ. ಸಿದ್ಧಾಂತದಲ್ಲಿ ವ್ಯವಹಾರಾತೀತವಾದ ತತ್ವ ಇದೇ ಇಲ್ಲ ಅನ್ನೋದನ್ನ ಮೀರಿದ್ದು ಕಣಪ್ಪ ಅಂತ ಉತ್ತರ ಕೊಡ್ತಾರೆ. ಈ ಸಿದ್ಧಾಂತಕ್ಕೆ ತಗೋಬೇಡಿ. ಪೂರ್ವಪಕ್ಷಿಯ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಯ್ತು, ಅದು ಅವನು ಲೌಕಿಕವಾದ ಪ್ರಶ್ನೆ. ಹೌದು ನೋಡಿ, ಲೋಕದಲ್ಲಿ ಯಾರನ್ನೇ ಕೇಳಿ, ಒಂದು ಆಸೆ ಅಂದ್ರೆ ಬರೀ ಆಸೆ ಇದೆಯಂದ್ರೆ ಯಾವ್ದವ್ರ ಮೇಲೆ ಇರ್ಬೇಕು. ಆಸೆ, ದುಡ್ಡಿನ ಆಸೆ, ಕಾರಿನ ಆಸೆ, ಮನೆ ಆಸೆ, ಏನೋ ಒಂದು ಆಸೆ, ಬರೀ ಆಸೆ ಇರ್ತಿಲ್ಲಪ್ಪ. ಹಾಗೆ ಬರೀ ಅರಿವು ಅಂತಿಲ್ಲಪ್ಪ. ಇರುವ ಅರಿವು, ಇಲ್ಲದ ಅರಿವು, ಅದು ಇರೋದಕ್ಕೂ ಇಲ್ಲದಕ್ಕೂ ಸೇರ್ಕೊಂಡೇ ಅರಿವು ತೋರತ್ತೆ ಹೊರತು ಇರೋದಕ್ಕೂ ಸೇರಿಕೊಳ್ಳದ, ಇಲ್ಲದಕ್ಕೂ ಸೇರಿಕೊಳ್ಳದೆ ಇರೋ ಅರಿವು ಅನ್ನೋದು ಲೋಕದಲ್ಲಿ ಕಂಡೇ ಇಲ್ವಲ್ಲ, ಅನುಭವದಲ್ಲಿ ಇಲ್ವಲ್ಲ ಅಂತ ಲೋಕದ ದೃಷ್ಟಿಯಿಂದ ಪ್ರಶ್ನೆ ಮಾಡ್ದ. ಈಗ ಆ ತತ್ವಕ್ಕೆ ಉತ್ತರ ಕೊಡ್ಬೇಕು, ಭಾಷ್ಯಕಾರ ಉತ್ತರ ಕೊಡ್ತಾರೆ. ಅದಲ್ಲ, ನತಾವನ್ ನಾಸ್ತಿ ಅಂದ್ರು. ನತಾವತ್ ನಾಸ್ತಿ, ಮೊಟ್ಟಮೊದಲಾಗಿ ನಾಸ್ತಿ ಇಲ್ಲ ಅಂತಿಲ್ಲಪ್ಪ. ಅದು ನೋಡಿ, ಇದೇ ಅಂತ ಹೇಳ್ತಾ ಇಲ್ಲ ಅವರು. ಇಲ್ಲ ಅನ್ನೋದಿಲ್ಲಪ್ಪ, ಅದು ಇಲ್ಲ ಅನ್ನೋದಲ್ಲ. ಯಾಕೆಂದ್ರೆ ಇಲ್ಲ ಅನ್ನೋದು ಒಂದು ಅನುಭವವೇ. ಇಲ್ಲ ಅನ್ನೋ ಅನುಭವವನ್ನು ಅನುಭವಿಸುವ ಅನುಭವವನ್ನು ಇಲ್ಲ ಅಂತ ಹೆಂಗೆ ಹೇಳ್ತೀರಾ ಅಲ್ವಾ? ಇಲ್ಲ ಅನ್ನೋದನ್ನು ಅನುಭವಿಸುವ ಅನುಭವವನ್ನ ಇಲ್ಲ ಅಂತ ಹೆಂಗೆ ಹೇಳಕ್ಕಾಗತ್ತೆ? ಇಲ್ಲ ಅನ್ನೋದನ್ನು ಅನುಭವಿಸಿದ ಅನುಭವವನ್ನು ಇಲ್ಲ ಅನ್ನೋದಾದ್ರೆ ನೀವು ಇಲ್ಲ ಅಂತ ಅನ್ನೋಕ್ಕೆ ನಿಮ್ಗೆ ಆಗ್ತಿರ್ಲಿಲ್ಲ. ಇಲ್ಲ ಅಂತ ಅನ್ನೋದಕ್ಕೂ ಒಂದು ಅನುಭವದ ಬೇಸಿಕ್ ಬೇಕು. ಅದೇ ನತಾವದ್ ಅಸ್ತಿ ಅಂತ ಹೇಳಿಲ್ಲ ಭಾಷೆಗಾರರು, ನತಾವದ್ ನಾಸ್ತಿ ಅಂದ್ರು. ಮೊಟ್ಟ ಮಲೆಗೆ ಇಲ್ಲ ಅಂತ ಅನ್ನೋಕ್ಕಾಗಲ್ಲ ಅಂದ್ರು. ಯಾಕೆ? ನಾಸ್ತಿ ಬುದ್ಧಿ ಅವಿಷಯತ್ವ. ನಾಸ್ತಿ ಬುದ್ಧಿ ವಿಷಯತ್ವಾದ. ಯಾಕೆಂದ್ರೆ ಇಲ್ಲ ಅನ್ನೋ ಬುದ್ಧಿ ಅದು ವಿಷಯವಲ್ಲ. ಇವಾಗ ಇಲ್ಲಿ ಚೆಂಡಿಲ್ಲ ಅನ್ನುವ ಅರಿವಿಗೆ ಈ ಜಾಗ ವಿಷಯವಾಗಿದೆ. ಈ ಜಾಗದಲ್ಲಿ ಚೆಂಡಿಲ್ಲ ಅಂತ ನಾವು ಹೇಳ್ಬೋದು. ಚೆಂಡಿಲ್ಲ ಅನ್ನೋ ಒಂದು ಅರಿವು, ಆ ಅರಿವಿಗೆ ಇಲ್ಲಿ ಚೆಂಡಿಲ್ಲ ಅನ್ನೋದು ವಿಷಯವಾಯಿತು. ಹಾಗೆ ಅದು ಆ ಅನುಭವ ಇಲ್ಲ ಅನ್ನೋದು ವಿಷಯವಾಗೋದೇ ಇಲ್ಲ. ಯಾಕೆ? ಅದೇ ಅನುಭವ. ಆದ್ರಿಂದ ಇಲ್ಲ ಎಂಬ ಬುದ್ಧಿಗೆ ಅದು ವಿಷಯವಾಗುವುದಿಲ್ಲ. ಯಾಕೆಂದ್ರೆ ನೀವು ಇಲ್ಲ ಅಂತ ಅನ್ನೋದಕ್ಕೂ ಆ ಅನುಭವವೇ ಬೇಕು. ಆ ಅನುಭವ ಇಟ್ಕೊಂಡು ಹೇಳ್ಬೇಕು. ಮತ್ತೆ ನೋಡ್ತಾನೆ ಪೂರ್ವಪಕ್ಷಿ ಮತ್ತೆ ಶುರು ಮಾಡ್ತಾನೆ. ನಾನು ಸರ್ವಾಹ ಬುದ್ಧಯಃ ಅಸ್ತಿ ನಾಸ್ತಿ ಬುದ್ಧ್ಯನುಗತ ಏವ. ಅಸ್ತಿ ನಾಸ್ತಿ ಬುದ್ಧ್ಯನುಗತ ಏವ. ಸ್ವಾಮಿ, ನೀವು ಏನೇ ಅನ್ನಿ, ವ್ಯವಹಾರದಲ್ಲಿ ಎಲ್ಲಾ ಬುದ್ಧಿಗಳು ಇಲ್ಲ ಇದೇನೋ ಬುದ್ಧಿನ ಕೂಡ್ಕೊಂಡಿರುತ್ತೆ, ಇಲ್ಲ ಅನ್ನೋ ಬುದ್ಧಿನ ಕೂಡ್ಕೊಂಡಿರುತ್ತೆ. ಈ ಎರಡೇ ಕ್ಯಾಟಗರಿ ಇರೋದು ವ್ಯವಹಾರದಲ್ಲಿ. ಮೂರನೇ ಕ್ಯಾಟಗರಿ ಇಲ್ಲ. ನೀವು ನಿಮ್ಮ ತತ್ವವನ್ನು ಮೂರನೇ ಕ್ಯಾಟಗರಿ ಸೇರಿಸ್ತಾ ಇದ್ದೀರಾ. ಅದು ಇದೇನೋದು ಅಲ್ಲ. ಅದೆಂಗ್ರಿ ಅರ್ಥ ಮಾಡ್ಕೊಳ್ಳೋದು? ಪ್ರಪಂಚದಲ್ಲಿ ಇದೆ ಅಥವಾ ಇಲ್ಲ? ಒಂದು 0 ಅಷ್ಟೇ. ವಿಮಾನ ಪದ್ಧತಿ ಅಂದ್ರೆ ಲೈಟ್ ಹತ್ತತ್ತೆ, ಲೈಟ್ ಇಲ್ಲ, ಪ್ರಕಾಶಾಭಾವ. ಹಾಗೆ ಇದೆ ಅಥವಾ ಇಲ್ಲ, ಎರಡೇ ಇರೋದೇ ಹೊರತು ಅದು ಇಲ್ಲ ಅನ್ನೋದಕ್ಕೂ ಸೇರಿಲ್ಲ, ಇದೇನಕ್ಕೂ ಸೇರಿಲ್ಲ ಅಂದ್ರೆ ನಿಮ್ಗೆ ಅರ್ಥವಾಗಲ್ಲ ಕಣ್ರಿ. ಇದು ಎರಡೇ ತರಹ ಇರೋದು. ಎಲ್ಲಾ ಬುದ್ಧಿಯು ಇಲ್ಲ ಅಸ್ಥಿ ಬುದ್ಧಿಯಿಂದ ಅನುಗತವಾಗಿದೆ, ನಾಸ್ತಿ ಬುದ್ಧಿಯಿಂದ ಅನುಗತವಾಗಿದೆ. ತತ್ರೈವಂ ಸತಿ ಜ್ಞೇಯಮಪಿ ಅಸ್ಥಿ ಬುದ್ಧಿ ಅನುಗತ ಪ್ರತ್ಯಯ ವಿಷಯಂ ವಾ ಸ್ಯಾತ್. ಅಸ್ತಿ ಬುದ್ಧ್ಯನುಗತ ಪ್ರತ್ಯಯ ವಿಷಯಂ ವಾ ಸ್ಯಾತ್. ನಾಸ್ತಿ ಬುದ್ಧ್ಯನುಗತ ಪ್ರತ್ಯಯ ವಿಷಯಂ ವಾ ಸ್ಯಾತ್. ನಾಸ್ತಿ ಬುದ್ಧ್ಯನು ಪ್ರತ್ಯಯ ವಿಷಯಂ ವಾ ಸ್ಯಾತ್. ನೋಡಿ, ಹೀಗಿರುವಾಗ ಆ ತಿಳಿಯಬೇಕಾದಂತಹ ಬ್ರಹ್ಮವಸ್ತುವು ಕೂಡ ಇದೆ ಅನ್ನೋ ಬುದ್ಧಿಗೆ ಬುದ್ಧಿಗೆ ವಿಷಯವಾಗಿ ತೋರಿಕೊಂಡದ್ದಾಗಿರ್ಬೇಕು, ಇಲ್ಲ ಅನ್ನೋ ಬುದ್ಧಿಗೆ ತೋರಿಕೊಂಡದ್ದಾದ ವಸ್ತು ಆಗಬೇಕೇ ಹೊರತು ಎರಡಕ್ಕೂ ಬೇರೆಯಾಗಿರ್ತಕ್ಕಂಥ ವಸ್ತು ಅಂತಂದ್ರೆ ನಮ್ಗೆ ಅದು ಅರ್ಥವಾಗಲ್ಲ. ಸ್ವಾಮಿ, ನೀವು ಏನು ಹೇಳ್ತಿದ್ದೀರಾ? ನಮ್ಮ ಲೋಕದಲ್ಲಿ ವ್ಯವಹಾರದಲ್ಲಿ ಎರಡೇ ಜಾತಿ ಇರೋದು. ಇರೋದೊಂದು ಜಾತಿ, ಇಲ್ಲದೇ ಇರೋದು. ಇದ್ದೂ ಇಲ್ಲ, ಇಲ್ಲದ್ದೂ ಇದೆ, ಅದು ಮೂರನೇ ಜಾತಿ ಇಲ್ಲಪ್ಪ. ಇಲ್ಲ ಇದೆ ಅಂದ್ರೆ ಇದ್ದೇ ಇದೆ, ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ. ಒಂದ್ ಪಕ್ಷದ ಇದೆ, ಒಂದ್ ಪಕ್ಷದ ಇಲ್ಲ ಅಂತ ಹಾಗಿಲ್ಲಪ್ಪ. ಒಂದೇ ವಸ್ತು ಅಟ್ ಎ ಟೈಮ್, ಒಂದೇ ಕಾಲಕ್ಕೆ ಇದ್ದೂ ಇದೆ, ಇಲ್ಲವೂ ಆಗಿದೆ ಅಂತ ಹಾಗಿಲ್ಲಪ್ಪ.
ಇದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಅರ್ಧ ಇದೆ ಅರ್ಧ ಇಲ್ಲ ಅನ್ನೋಕ್ಕಾಗಲ್ಲಪ್ಪ. ಎಷ್ಟಿದೆಯೋ ಅದಿದೆ, ಎಷ್ಟಿಲ್ವೋ ಅದಿಲ್ಲ. ಆ ಎರಡೇ ಇರೋದು ವ್ಯವಹಾರದಲ್ಲಿ, ಲೋಕದಲ್ಲಿ. ನೀವು ಇದೇನು ಬುದ್ಧಿಗೂ ವಿಷಯವಲ್ಲ, ಇಲ್ಲ ಅನ್ನೋ ಬುದ್ಧಿಗೂ ವಿಷಯವಲ್ಲ, ಏನೋ ಕಾಗಕ್ಕಾಗುಬೇಕ ಕಥೆ ಹೇಳ್ತಾ ಇದ್ದೀರಾ. ನಮಗಂತೂ ಇದು ಅರ್ಥವಾಗ್ತಾ ಇಲ್ಲ. ನಮ್ಗೆ ಸರಿಯಾಗಿ ಅರ್ಥ ಮಾಡಿಸ್ಕೊಡಿ, ನಮ್ಮ ಅನುಭವಕ್ಕೆ ಇದನ್ನು ತಂದ್ಕೊಡಿ. ಭಗವಂತನ ಉಪದೇಶ ಹೇಗೆ ನಮ್ಮದಕ್ಕೆ ಅನುಭವ ತಂದ್ಕೊಳ್ಳೋದು, ಇದು ನಮಗೆ ಅರ್ಥವಾಗ್ತಿಲ್ವಲ್ಲ ಅಂತ ಪೂರ್ವಪಕ್ಷಿ ಪ್ರಶ್ನೆ. ಭಗವಂತನ ವಾಕ್ಯ ನಮ್ಗೆ ಅರ್ಥ ಮಾಡಿಸ್ಕೊಡಿ ಅಂತ ಕೇಳ್ತಾ ಇದ್ದಾನೆ ಭಾಷ್ಯಕಾರ. ನಾಸ್ತಿ ಬುದ್ಧಿಗೆ ಅನುಗತವಾದ ಪ್ರತಿ ವಿಷಯವಾಗಿರ್ಬೇಕು, ಇಲ್ಲ ಅಸ್ಥಿ ಬುದ್ಧಿಯಿಂದ ಕೂಡಿಕೊಂಡ ಪ್ರತಿ ವಿಷಯವಾಗಿರ್ಬೇಕು, ಅಷ್ಟೇ ಜ್ಞೇಯವಾದ್ದು ಅಂತದ. ಈಗ ಪರಮ ಸಿದ್ಧಾಂತ ತೆಗಿತಾರೆ ಭಾಷ್ಯಕಾರ ಉತ್ತರ. ಚೆನ್ನಾಗಿದೆ ಉತ್ತರ. ಇಲ್ಲ, ಹಾಗಿಲ್ಲ. ಏಕೆ ಅಂದ್ರೆ ಅತೀಂದ್ರಿಯತ್ವೇನ ಉಭಯ ಬುದ್ಧಿ ಅನುಗತ ಪ್ರತ್ಯಯ ಅವಿಷಯತ್ವ. ಅತೀಂದ್ರಿಯತ್ವೇನ ಶಬ್ದೈಕ ಪ್ರಮಾಣ ಪ್ರತ್ಯಯ ವಿಷಯತ್ವ. ದೀರ್ಘವುದು ಸರಿಯೋದು ನೋಡ್ಬೇಡ. ಅತೀಂದ್ರಿಯತ್ವೇನ ಶಬ್ದೈಕ ಪ್ರಮಾಣ ಉಭಯ ಬುದ್ಧಿ ಅನುಗತ ಪ್ರತ್ಯಯ ವಿಷಯತ್ವ. ಪ್ರತ್ಯಯ ವಿಷಯತ್ವ. ಕಾಣ್ಕೋಬೇಕನಾ? ಕಾಣ್ತಾ ಇಲ್ವಾ? ಏನು ಓದ? ಅಸ್ತೀಂದ್ರಿಯತ್ವೇನ ಉಭಯ ಬುದ್ಧಿ ಅನುಗತ ಪ್ರತ್ಯಯ ವಿಷಯತ್ವ. ನೋಡಪ್ಪ, ನೀನ್ ಹೇಳಿದ್ರು ಲೋಕದ ವಿಷಯಕ್ಕೆ ನೀನ್ ಹೇಳಿ ಕರೆಕ್ಟು. ಇಲ್ಲ ಇದೇನು ಬುದ್ಧಿಗೆ ವಿಷಯ ಇರಬೇಕು, ಇಲ್ಲ ಇನ್ನೊಂದು ಬುದ್ಧಿ ವಿಷಯ ಆಗಬೇಕು. ಯಾಕಂದ್ರೆ ಅಲ್ಲೆಲ್ಲ ಇಂದ್ರಿಯಕ್ಕೆ ಗೋಚರವಾಗಿರ್ತಕ್ಕಂತಹ ವಸ್ತು. ಯಾವ ವಸ್ತು ಮನಸ್ಸಿಗೂ ಇಂದ್ರಿಯಕ್ಕೂ ಗೋಚರವಾಗುತ್ತೋ ಅದಕ್ಕೆ ಇದೇ ಇಲ್ಲ ಅನ್ನೋದು ಎರಡು ಬರುತ್ತೆ. ಆದ್ರೆ ಈ ನಾವು ತಿಳಿಸ್ಕೊಡ್ತಾ ಇರುವಂತಹ ತತ್ವ ಅತೀಂದ್ರಿಯ. ಇಂದ್ರಿಯ ಒಂದೇ ಅಲ್ಲ, ಅತಿ ಬುದ್ಧಿ, ಅತಿ ಪ್ರಾಣ, ಅತ್ಯಹಂ ಪ್ರತ್ಯಯ. ನಾನೂನು ಪ್ರತ್ಯಯನ್ನು ಮೀರಿದ, ಬುದ್ಧಿಯನ್ನು ಮೀರಿದ, ಪ್ರಾಣವನ್ನೂ ಮೀರಿದ ಈ ಒಂದು ತತ್ವ ಇದೆಯಲ್ಲ, ಈ ಒಂದು ವಿಷಯ ಅತೀಂದ್ರಿಯತ್ವೇನ, ಇನ್ನು ಇಂದ್ರಿಯಕ್ಕೆ ಮೀರಿದ್ದಾಗಿರುವಂತಾದ್ದರಿಂದ, ಇಂದ್ರಿಯಕ್ಕೆ ಗೋಚರವಲ್ಲದ್ದಾಗಿರುವುದರಿಂದ ಈ ಎರಡು ಪ್ರಕಾರವಾದ ಬುದ್ಧಿಯಿಂದಲೂ ಅನುಗತವಾದ, ಇದೇನೋ ಬುದ್ಧಿ ಇಲ್ಲ ಅನ್ನೋ ಬುದ್ಧಿ ಇದೆಯಲ್ಲ, ಈ ಎರಡು ಪ್ರತ್ಯೇಕವು ಅದು ಅವಿಷಯವಾಗಿದೆ. ಎರಡಕ್ಕೂ ಅದು ವಿಷಯೀ ಆಗಿದೆ. ಅದು ಎರಡಕ್ಕೂ ವಿಷಯೀ, ಅದು ಎರಡಕ್ಕೂ ವಿಷಯವಲ್ಲ. ಅದು ಇದು ಎರಡಕ್ಕೆ ವಿಷಯವಲ್ಲ, ಅದು ಈ ಎರಡಕ್ಕೂ ವಿಷಯೀ, ಅದು ಎರಡಕ್ಕೂ ಸಬ್ಜೆಕ್ಟು. ಈ ಎರಡಕ್ಕೆ ಅದು ಆಬ್ಜೆಕ್ಟ್ ಅಲ್ಲ. ಇಲ್ಲ ಅನ್ನೋ ಪ್ರತ್ಯಯಕ್ಕೆ ಮೊಲದ ಕೊಂಬು ಆಬ್ಜೆಕ್ಟ್ ಆಯ್ತು, ಇದೇನೋ ಪ್ರತ್ಯಯಕ್ಕೆ ಪುಸ್ತಕ ಆಬ್ಜೆಕ್ಟ್ ಆಯ್ತು. ಹಾಗೆ ಇಲ್ಲ ಅನ್ನೋ ಪ್ರತ್ಯಯಕ್ಕೂ ಇದೇನೋ ಪ್ರತ್ಯಯಕ್ಕೂ ಅದು ಆಬ್ಜೆಕ್ಟ್ ಅಲ್ಲ ಆ ತತ್ವ. ಮತ್ತೆ ಅದು ಎರಡಕ್ಕೂ ಅದೇ ಸಬ್ಜೆಕ್ಟು, ಅದೆರಡಕ್ಕೂ ಅದು ವಿಷಯೀ, ಅದು ಒಳಗಿರೋದು, ಅದು ಅತೀಂದ್ರಿಯ, ಇಂದ್ರಿಯಾತೀತ, ಇಂದ್ರಿಯಕ್ಕೆ ಗೋಚರವಲ್ಲದ, ಮನಸ್ಸು ಬುದ್ಧಿಗೂ ಗೋಚರವಲ್ಲದೆ ಇರುವ ತತ್ವವಾದ್ದರಿಂದ ಈ ಎರಡು ಪ್ರಕಾರವಾದ ಬುದ್ಧಿಗೂ ಅದು ವಿಷಯವಲ್ಲದ್ದಾಗಿರೋದ್ರಿಂದ ಅದನ್ನು ಹೀಗೆಯೇ ಹೇಳಬೇಕು. ಇದು ಸಂಗ್ರಹ ವಾಕ್ಯ. ಮತ್ತೆ ವಿವರಣೆ ಕೊಡ್ತಾರೆ ನೋಡಿ. ಯದ್ಹಿ ಇಂದ್ರಿಯ ಗಮ್ಯಂ ವಸ್ತು ಘಟಾಧಿಕಂ ತತ್ ಅಸ್ತಿ ಬುದ್ಧ್ಯನುಗತ ಪ್ರತ್ಯಯ ವಿಷಯಂ ವಾ ಸ್ಯಾತ್ ನಾಸ್ತಿ ಬುದ್ಧ್ಯನುಗತ ಪ್ರತ್ಯಯ ವಿಷಯಂ ವಾ ಸ್ಯಾತ್. ಯಾವುದು ಇಂದ್ರಿಯಕ್ಕೆ ಗೋಚರವಾಗುವಂತಹ ಗಡಿಗೆ ಮುಂತಾದ ವಸ್ತು ಇಲ್ಲ, ಇಲ್ಲಿ ಗಡಿಗೆ ಇಲ್ಲ ಹೇಳ್ಬೋದು. ಅಲ್ಲಿ ಬಕೆಟ್ ಇದೆ, ಅಲ್ಲಿ ಬಕೆಟ್ ಇದೆ, ಇಲ್ಲಿ ಗಡಿಗೆ ಇಲ್ಲ ಹೇಳ್ಬೋದು. ಯಾವ ವಸ್ತುವು ಇಂದ್ರಿಯಕ್ಕೆ ಗೋಚರವೋ, ಇಂದ್ರಿಯಕ್ಕೆ, ಮನಸ್ಸಿಗೆ, ಬುದ್ಧಿಗೆ ಗೋಚರವೋ ಆ ವಸ್ತುವನ್ನ ಅಸ್ಥಿ ಅನ್ನೋ ಬುದ್ಧಿಗೆ ಅನುಗತವಾಗಿರ್ತಕ್ಕದ್ದು ಅಂತಾದ್ರೂ ಹೇಳ್ಬೋದು. ಅಥವಾ ನಾಸ್ತಿ, ಇಲ್ಲ ಅನ್ನೋ ಬುದ್ಧಿಗೆ ಅನುಗತವಾದ ವಸ್ತು ಅಂತಲೂ ಹೇಳ್ಬೋದು. ಎರಡು ಪ್ರಕಾರವಾಗಿ ಹೇಳ್ಬೋದು ಅದನ್ನ. ಇದೇ ಎಂಬ ಬುದ್ಧಿಗೆ ಗೋಚರವಾಗಿರ್ತಕ್ಕದ್ದಾದ ವಸ್ತು ಎಂಬುದಾಗಿಯೂ, ಇಲ್ಲ ಎಂಬ ಬುದ್ಧಿಗೆ ಗೋಚರವಾಗಿರ್ತಕ್ಕದ್ದಾದ ವಸ್ತು ಎಂಬುದಾಗಿಯೂ ಅದನ್ನ ಹೇಳಬಹುದು. ಯಾಕಂದ್ರೆ ಇಂದ್ರಿಯ ಗೋಚರವಾದದ್ದಾದ್ರಿಂದ. ಹೌದು, ಇಲ್ಲಿ ತೇಜು ಇಲ್ಲ ಹೇಳ್ಬೋದು, ಇಲ್ಲಿ ಸುಮಂತ ಇಲ್ಲಿಲ್ಲ, ಅವನು ಮನೆಯಲ್ಲಿದ್ದಾನೆ, ಅವನು ಅಲ್ಲಿಂದ ಜೂಮಿಂದ ನೋಡ್ತಾ ಇದ್ದಾನೆ, ಇಲ್ಲಿಲ್ಲ ಹೇಳ್ಬೋದು. ಇಲ್ಲಿಲ್ಲ ಅನ್ನೋದು ನನ್ನ ಪ್ರತ್ಯೇಕಕ್ಕೆ ಗೋಚರ ಆಗ್ತಾ ಇದೆ, ಅಲ್ಲಿದ್ದಾನೆ ಅನ್ನೋದು ನನ್ನ ಇಂದ್ರಿಯ ಗೋಚರ ಆಗ್ತಾ ಇದೆ ಹೇಳ್ಬೋದು. ಇಂದ್ರಿಯಕ್ಕೆ ಗೋಚರವಾಗುವಂತಹ ಎಲ್ಲಾ ವಸ್ತುವನ್ನು ಇದೇ ಇಲ್ಲ ಅನ್ನೋ ಎರಡು ಪ್ರಕಾರವಾಗಿ ವ್ಯವಹಾರ ಮಾಡಬಹುದು. ಯಾವ ವಸ್ತು ಅತೀಂದ್ರಿಯವಾದ ವಿಷಯವೋ, ವಸ್ತುವೋ, ನಮ್ಮ ಇಂದ್ರಿಯಾದಿಗಳನ್ನು ಬೆಳಗುವಂತಹ ವಸ್ತುವಾಗಿದೆಯೋ, ಎಲ್ಲಕ್ಕೂ ಸಾಕ್ಷಿಯಾಗಿದೆಯೋ, ಇದೇ ಇಲ್ಲ ಅದನ್ನು ಬೆಳಗೋದನ್ನು ಇದೇ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಅದನ್ನು ಹೀಗೆಯೇ ಹೇಳಬೇಕು. ನಿನ್ನ ಸ್ವರೂಪವನ್ನೇ, ನಿನ್ನ ಸ್ವರೂಪ ನೋಡ್ಕೋ, ಸ್ವರೂಪ ಇದೇ ಅನ್ನೋದು ಅಲ್ಲ, ಇಲ್ಲ ಅನ್ನೋದು ಅಲ್ಲ
ಅದಕ್ಕೆ ಉಪಶಾಂತೋಯಮಾತ್ಮ. ಭಾಷ್ಕಲಿ ಕೇಳ್ದ, ಬ್ರಹ್ಮ ಹೇಳು ಅಧೀ ಭಗವೋ ಬ್ರಹ್ಮ ಅಂತ. 2-3 ಸಲ ಕೇಳಿದ್ರು ಸುಮ್ಮನೆ ಇದ್ದ ಬಾಧ್ವ. ನಾನು ಹೇಳ್ತಾನೆ ಇದ್ದೀನಿ, ನಿಂಗೆ ಗೊತ್ತಾಗ್ತಿಲ್ಲ ಅಂದ. ಯಾಕೆ ಅಂದ, ಹೇಳಕ್ ಬರೋದಲ್ಲ, ಉಪಶಾಂತ ಅನುಭವದಿಂದ ಹೃದಯದಿಂದ ಕಟ್ಕೋಬೇಕಪ್ಪ, ಬಾಯಿಯಿಂದ ಹೇಳಕ್ ಬರೋದಲ್ಲ, ಅದು ಬಾಯಿಗೆ ವಿಷಯವಾದದ್ದಲ್ಲ ಅಂದರು. ಅನುಭವಾತ್ಮಕವಾಗಿರುವ ವಸ್ತುವನ್ನ, ಸ್ವರೂಪವನ್ನ ಹೇಗೆ ನಾವು ಇಂದ್ರಿಯದಿಂದ ವೆರಿಫೈ ಮಾಡೋಣ? ಸುಷುಪ್ತಿಯನ್ನು ಹೇಳಿಮ್ಮ, ಸುಷುಪ್ತಿ ಹೇಗೆ ಅಂತ ಹೇಳ್ತೀನಿ, ಹೇಳಿ ಮಾಡೋಣ. ಅದು ಏನೂ ಇಲ್ಲ ಅಂದ್ರೆ ಅದು ವರ್ಣನೆ ಅಲ್ಲಪ್ಪ, ಏನೂ ಇಲ್ಲ ಅಂದ್ರೆ ವರ್ಣನೆ ಆಗ್ಬಿಡ್ತಾ. ಅಲ್ಲಿ ಹೇಗಿದ್ರಿ, ಏನಾಗಿದ್ರಿ, ಯಾವ ರೀತಿ ಇದ್ರಿ ಅದು ನಮ್ಗೆ ಅರ್ಥವಾಗುವಾಗ ನೀವು ಹೇಳ್ಬೇಕಪ್ಪ, ಹೇಳಿ ನೋಡೋಣ. ಅಲ್ಲ, ಏನೂ ಇಲ್ಲ ಅಂತ ಹೇಳೋದಕ್ಕೂ ಏನೂ ಇಲ್ಲ ಅನ್ನೋ ಅನುಭವನೂ ಇಲ್ಲ. ಹಾ, ಆ ಅನುಭವ ಇಲ್ಲ, ಏನೂ ಇಲ್ಲ ಅಂತ ಅಂದ ಅನುಭವ ಆಗ್ಲಿಲ್ಲಪ್ಪ ಅಲ್ಲಿ. ಹೌದು, ಅಲ್ಲಿ ಏನೂ ಇಲ್ಲ ಅಂತ ಅನುಭವ ಆಗ್ಲಿಲ್ಲ. ಆಯ್ತು ಅಲ್ವಾ? ಏನೂ ಇಲ್ಲ ಅಂತ ಹೇಳ್ಬೇಕಾದ್ರೆ ಹಾಗೆ ಅನುಭವ ಆಗಿರ್ಬೇಕು ತಾನೆ. ಸುಷುಪ್ತಿಯಲ್ಲಿ ಏನೂ ಇಲ್ಲ ಅಂತ ನಾವ್ ಇಲ್ಲಿ ಹೇಳ್ಬೇಕಾದ್ರೆ ಅಲ್ಲಿ ಏನೂ ಇಲ್ಲ ಅಂತ ಅನುಭವಿಸಿದ್ದ ಇಲ್ಲಿ ಏನೂ ಇಲ್ಲ ಅಂತ ಹೇಳ್ಬೋದು. ಅಲ್ಲಿ ಏನೂ ಇಲ್ಲ ಅಂತ ಅಲ್ಲಿ ಅನುಭವ ಆಗದೆ ಇದ್ದಾಗ ಏನೂ ಇಲ್ಲ, ಏನೋ ಇದೆ, ಎರಡೂ ಇಲ್ಲ. ಅದೇ ನಸತ್ತನ್ನ ಆಸುಚ್ಚತೆ ಸುಷುಪ್ತಿ ಅನುಭವವೇ. ನಮ್ಮ ಸ್ವಾಮಿಗಳವರು ಬಲುಮಟ್ಟಿಗೆ ಈ ಆ ಜೀವನ ಸ್ವರೂಪ, ಬ್ರಹ್ಮಸ್ವರೂಪ, ಪರಮಾರ್ಥ ಸ್ವರೂಪ, ಅಸಂಸಾರ ಸ್ವರೂಪ ಅನ್ನೋಕ್ಕೆ ಸುಷುಪ್ತಿ ಅನುಭವ ನೋಡ್ಕೊಳ್ಳಿ ಪದೇ ಪದೇ ಕೊಡ್ತಾರೆ ದೃಷ್ಟಾಂತವನ್ನ. ಸಾಮಾನ್ಯ ಯಾಕಂದ್ರೆ ಶ್ರುತಿಯು ಕೂಡ ಬ್ರಹ್ಮೀಭಿ ಸುಷುಪ್ತಿ ಅವಸ್ಥಾ ಅಂತ ಹೇಳಿದೆ. ಆಮೇಲೆ ತದ್ವಾಸ ಇದಿ ಚಂದ ಅಪಹತಪಾತ್ಮ ಅಭಯಂ ರೂಪಂ ಅಂತ ಹೇಳಿದೆ. ಆದ್ರೆ ಈಗಿನ ವೇದಾಂತಿಗಳು ಸುಷುಪ್ತಿಯನ್ನ ಮಹಾ ತಮಸ್ಸು ಅಂತ ಹೇಳ್ತಾರೆ, ಅತ್ಯಂತ ತಾಮಸ ಅಂತ ಹೇಳ್ತಾರೆ. ಅಲ್ಲ, ಸುಷುಪ್ತಿಯಲ್ಲಿ ತಾಮಸವೋ, ತಾಮಸದಿಂದ ನಿದ್ದೆ ಬಂದು ಅಂದ್ರೆ ಇಂದ್ರಿಯ ವ್ಯಾಪಾರ ಅಡಗಿ ಆಮೇಲೆ ಸುಷುಪ್ತನಾಗ್ತಾನೆ ಅಂತ ಹೇಳೋಣ. ಸುಷುಪ್ತಿಯಲ್ಲಿ ತಮೋ ಗುಣ ಇದೆಯಾ? ಸುಷುಪ್ತಿಯಲ್ಲಿ ಗುಣ ಇರೋದಕ್ಕೆ ಅವಕಾಶ ಇದೆಯಾ? ಗುಣಗಳು ಅಲ್ಲೇ ಗುಣಗಳು ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಏನು ಗುಣಗಳನ್ನ ಹೇಳ್ತೀವಿ, ಆ ಗುಣಗಳ ಅಸ್ತಿತ್ವಕ್ಕೆ ಇರೋದಕ್ಕೆ ಸುಷುಪ್ತಿಯಲ್ಲಿ ಅವಕಾಶ ಉಂಟಾ? ಗುರುಗಳೇ ಏನ್ ಹೇಳಿದ್ರು ಕರೆಕ್ಟ್ ಆಗುತ್ತೆ, ಹೇಳ್ದೆ ಇದ್ರು ಅಂತರ ಕರೆಕ್ಟು ತಪ್ಪು ಎರಡೂ ಆಗುತ್ತೆ. ಅದು ಅದಕ್ಕೆ ಸುಷುಪ್ತಿಯಲ್ಲಿ ಹೆಂಗಮ್ಮ ಗುಣಗಳಿಗೆ ಅವಕಾಶ ಇದೆ? ಗುಣಗಳಿರೋದು ಬಾಡಿಗೆ ಗುಣ ಇದೆ ಅನ್ಬೋದು. ಅಲ್ಲ, ಗುಣ ಇರೋದು ಮನಸ್ಸಿನಲ್ಲೋ, ಇಂದ್ರಿಯ ದೇಹದಲ್ಲೋ, ಆತ್ಮನಲ್ಲ? ಆತ್ಮನಲ್ಲಂತೂ ಇಲ್ಲ. ಅಲ್ಲಿ ನಮ್ಮ ದೇಹೇಂದ್ರಿಯ ಮನಸ್ಸು ಇಲ್ವಲ್ಲ ಸುಷುಪ್ತಿಯಲ್ಲಿ. ಸುಷುಪ್ತಿ ದೇಹೇಂದ್ರಿಯ ಮನಸ್ಸು ಇಲ್ಲದೆ ಇದ್ದಾಗ ಅಲ್ಲೇನ್ ಗುಣ ಇರುತ್ತೆ? ಆಗಿದ್ದಕ್ಕೆ ಇದು ಆತ್ಮ ತೋಡ್ಕೊಳ್ಳುತ್ತೆ ಅಂತ ಅನ್ಬೋದಲ್ವಾ? ಹಂಗ ಅನ್ಬೋದಲ್ವಾ? ನನ್ಗೆ ಗೊತ್ತಿಲ್ಲ. ಅಲ್ಲಮ್ಮ, ಇವಾಗ ನಾವು ಸುಷುಪ್ತಿಯನ್ನೇ ಮೋಕ್ಷ ಅಂತ ಅನ್ನಲ್ಲ, ಕರೆಕ್ಟು. ಯಾಕೆ ಅಂದ್ರೆ ಜ್ಞಾನದಿಂದ ಮೋಕ್ಷ ಅಂತೀವಿ ಹೊರತು ಅವಸ್ಥೆಯಿಂದ ಮೋಕ್ಷ ಅನ್ನೋಲ್ಲ. ಆದರೆ ಮೋಕ್ಷ ಸ್ವರೂಪಕ್ಕೆ ದೃಷ್ಟಾಂತ ಸುಷುಪ್ತಿಯನ್ನು ಕೊಟ್ಟರೆ ಅದು ತಪ್ಪಾಗೋಲ್ಲ. ಯಾಕಂದ್ರೆ ನಾವು ಕೊಡ್ತಾ ಇರೋದು ಶ್ರುತಿ ಕೊಡ್ತಾ ಇದೆ. ತದ್ವಾ ಅಸ್ಯ ಏತತ್ ಅತಿ ಚಂದ ಅಪಹತ ಪಾಪ್ಮ ಅಭಯಂ ರೂಪಂ. ಶ್ರುತಿ ಹೇಳ್ತಾ ಇದೆ. ತದ್ವಾ ಅಂದ್ರೆ ತದೇವ ಅಂತ. ಸುಷುಪ್ತಿ ಅವಸ್ಥೆ ಬಗ್ಗೆ ಶ್ರುತಿ ಹೇಳ್ತಾ ಇದೆ. ಪ್ರಧಾನ ಶ್ರುತಿ ಅತಿ ಚಂದ, ಚಂದವನ್ನ ಅಂದ್ರೆ ಕಾಮವನ್ನು ಮೀರಿದ್ದು ಅಂದ್ರೆ ಕಾಮಕ್ಕಾಣವಾದ ಅವಿದ್ಯೆಯನ್ನು ಮೀರಿದ್ದಾದ, ಪುಣ್ಯ ಪಾಪಗಳ ಹೊಡೆತವಿಲ್ಲದೆ ಇರುವ ಅಭಯ ರೂಪ ಅದು ಅಂತ ಹೇಳ್ತಾ ಇದೆ. ಯತ್ತ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ ಅಂತ ಆ ರೀತಿ ಸುಷುಪ್ತಿಯನ್ನು ಶ್ರುತಿ ವರ್ಣನೆ ಮಾಡುತ್ತಿರುವಾಗ ಸುಷುಪ್ತಿಯಲ್ಲಿ ತಮೋಗುಣ ಇದೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಅನುಭವಕ್ಕೆ ಹೊಂದತ್ತೆ? ತಮೋ ಗುಣದಿಂದ ನಿದ್ದೆ ಬರುತ್ತೆ ಅಂತ ಒಪ್ಕೋಣ. ಬೇಕಾದ್ರೆ ನಿದ್ರಾ ಅನ್ನೋದು ಒಂದು ಅಂತಃಕರಣ ಪ್ರತ್ಯಯ ಅಂತ ಇಟ್ಕೊಂಡ್ರೆ, ನಿದ್ರೆ ಏನೋ ಅಂದ್ರೆ ಈ ಪ್ರಪಂಚ ಸಂಬಂಧವನ್ನು ಕಳ್ಸ್ಕೊಳ್ತಾ ಹೋಗೋದು. ನಿದ್ದೆ ಬರುವಾಗ ವೈದ್ಯರು ಇವ್ರು ಹೇಳ್ತಾರಲ್ಲ, ನಮ್ಮ ನಾಡಿಗಳಲ್ಲಿ ರಸ ತುಂಬಿಕೊಳ್ಳುತ್ತೆ, ರಸ ತುಂಬಿಕೊಳ್ಳಂದ್ರೆ ಡಿಸ್ಕನೆಕ್ಟ್ ಆಗತ್ತೆ, ಇಂದ್ರಿಯಕ್ಕೂ ಆತ್ಮನಿಗೂ ವಿಷಯಕ್ಕೂ ಸಂಬಂಧ ತಪ್ಪು ಹೋಗುತ್ತೆ ಅಂತ. ಆ ಒಂದು ಪ್ರೊಸೀಜರ್ ಬೇಕಾದ್ರೆ ಇದು ಇದಾಗತ್ತೆ ಅಂತ ಹೇಳಿ. ಆದ್ರೆ ನಿದ್ರಾ ಅನುಭವದಲ್ಲಿ ತಮೋಗುಣ ಇದೆ ಅಂತಂದ್ರೆ, ನಿದ್ರಾ ಅನುಭವದಲ್ಲಿ ತಮೋಗುಣ ಆ ಅನುಭವ ಇಲ್ವಲ್ಲ. ಯಾಕೆ ತಮೋಗುಣದ ಅನುಭವ ನಿದ್ದೆಯಲ್ಲಿ ಯಾರಿಗೂ ಇಲ್ವಲ್ಲ. ಅನುಭವ ಇಲ್ಲದೆ ಇರೋದನ್ನು ನಾವು ಹೇಳ್ಬಿಡೋದ? ಏನೋಪ್ಪ ಈ ರೀತಿ ಏನೋ ಅನ್ಬೇಡ ಹೇಳಿ. ಇನ್ನು ಯಾವ್ದು ಇದು ಘಟಾಧಿಕಂ ಅಸ್ಥಿ ಬುದ್ಧಿ ಅನುಗತ ಪ್ರತ್ಯೇಕ ವಿಷಯವಾಗಿರುತ್ತೆ. ಘಟಾದಿಗಳು ಇಲ್ಲ ನಾಸ್ತಿ ಬುದ್ಧಿಗೆ ಅನುಗತವಾದ ಪ್ರತ್ಯೇಕ ವಿಷಯವಾಗಿರಬೇಕು. ಇದಂತೂ ಜ್ಞೇಯಂ, ಇದಂತೂ ಜ್ಞೇಯಂ. ಈ ತಿಳ್ಕೊಳ್ಬೇಕಾದ ಆತ್ಮವಸ್ತು ಆದರೋ ಈ ಜ್ಞೇಯಂ ಅಂದ್ರೇನೋ
ಅವಶ್ಯಂ ಜ್ಞಾತವ್ಯಂ ಅವಶ್ಯವಾಗಿ ಕಂಡುಕೊಳ್ಳಬೇಕಾದ ಈ ಆತ್ಮನೋ ಅತೀಂದ್ರಿಯತ್ವೇನ ಅತೀಂದ್ರಿಯತ್ವೇನ ಶಬ್ದೈಕ ಪ್ರಮಾಣಗಮ್ಯತ್ವಾ ಶಬ್ದೈಕ ಪ್ರಮಾಣಗಮ್ಯತ್ವಾ ನ ಘಟಾದಿವತ್ ನ ಘಟಾದಿವತ್ ಉಭಯ ಬುದ್ಧ್ಯನುಗತ ಪ್ರತ್ಯಯ ವಿಷಯಂ ಉಭಯ ಬುದ್ಧ್ಯನುಗತ ಪ್ರತ್ಯಯ ವಿಷಯಂ. ಈ ಒಂದು ತಿಳಿಯಬೇಕಾದ ಆತ್ಮನಾದರೋ ಅತೀಂದ್ರಿಯ ಇಂದ್ರಿಯಾತೀತ ಅವನು. ಪ್ರತ್ಯಕ್ಷ ಅನುಮಾನ ಉಪಮಾನ ಅಂತಃಕರಣ ಮನಸ್ಸು ಬುದ್ಧಿ ಯಾವುದಕ್ಕೂ ನಿಲ್ಕೋನಲ್ಲ. ಅದು ಶಬ್ದೈಕ ಗಮ್ಯ ಅಂದ್ರು. ಅಂದ್ರೆ ಶಬ್ದೈಕ ಪ್ರಮಾಣ ಗಮ್ಯ ಅಂತ ಯಾಕಂದ್ರು ಅಂತಂದ್ರೆ ಪ್ರತ್ಯಕ್ಷ ಅಂತ ತಿಳಿಯೋಕ್ಕಾಗಲ್ಲ ಅಂತ ಅರ್ಥ ಹೇಳೋದು. ಶಬ್ದ ಪ್ರಮಾಣದಿಂದಲೂ ಇದು ಅಂತ ಗೊತ್ತಾಗತ್ತೆ ಅಂತ ಅರ್ಥ ಅಲ್ಲ. ಶ್ರುತಿಯೇ ಅದರ ಅಲ್ಲದ್ದರ ತಪ್ಪರ್ಥವನ್ನ ತಿಳಿದ್ರ ಮೂಲಕ ತಿಳಿಸ್ಕೊಡತ್ತೆ. ಇದು ಶ್ರುತಿ ಪ್ರಮಾಣ ಅಂತ ಇರೋದು ಕೂಡ ಅಧ್ಯಾರೋಪ ದೃಷ್ಟಿಯಿಂದ. ಶ್ರುತಿಯು ಕೂಡ ಅವನು ಆತ್ಮನು ಅಪ್ರಮೇಯ ಅಂತ ಆದಾಗ ಶ್ರುತಿ ಪ್ರಮಾಣಕ್ಕೂ ವಿಷಯನಲ್ಲ. ಆದರೆ ಶ್ರುತಿ ಪ್ರಮಾಣಕ್ಕೆ ವಿಷಯ ಅಂತ ಯಾಕೆ ನಾವು ಅಧ್ಯಾರೋಪ ಮಾಡ್ತೀವಿ ಅಂತಂದ್ರೆ ಲೌಕಿಕ ಪ್ರಮಾಣಕ್ಕೆ ಆತ್ಮ ವಿಷಯನಲ್ಲ ಅಂತ ಅಲ್ಲಗಳೆಯೋದಕ್ಕೆ ಶ್ರುತಿ ಪ್ರಮಾಣ ಅಂತ ಒಂದು. ಎರಡನೇದಾಗಿ ಶ್ರುತಿ ಪ್ರಮಾಣ ಯಾವ ರೀತಿ ಅಂದ್ರೆ ಆತ್ಮನ ಮೇಲೆ ಆರೋಪಿತವಾಗಿರುವ ಅನಾತ್ಮಾಂಶವನ್ನು ಬಿಡಿಸುವುದರ ಮೂಲಕ ಪ್ರಮಾಣ, ತಿಳಿಸುವುದರ ಮೂಲಕ ಪ್ರಮಾಣ ಅಲ್ಲ. ಪ್ರಮಾಣಕ್ಕೆ ಪ್ರಮೇಯ ತಿಳಿಸ್ಕೊಡೋದು ಅಂತ ಒಂದು ಧರ್ಮ ಇದೆ, ಇನ್ನು ತಪ್ಪರ್ಸನ್ ಬಿಡಿಸೋದು ಅಂತ ಧರ್ಮ ಇದೆ. ಆದ್ರೆ ನಮ್ಮ ಸುರೇಶ್ವರಾಚಾರ್ಯ ಹೇಳ್ತಾರೆ ಎಲ್ಲಾ ಜಾಗದಲ್ಲೂ ತಪ್ಪರ್ಥವನ್ನು ಬಿಡಿಸೋದಷ್ಟೇ ಹೊರತು ತಿಳಿಸ್ಕೊಡೋದು ಅನ್ನೋದು ಎಲ್ಲೂ ಇಲ್ಲ, ಪ್ರತ್ಯಕ್ಷದಲ್ಲೂ ಇಲ್ಲ ಅಂತ ಇದ್ದಾರೆ. ಇದು ಪುಸ್ತಕ ಅಂತ ಕಣ್ ತಿಳಿಸತ್ತೆ ಅಂದ್ರೆ ಪುಸ್ತಕವಲ್ಲದನ್ನು ತೆಗೆದುಹಾಕೋದ್ರಿಂದ ಪುಸ್ತಕ ನಿಮ್ಗೆ ಗೊತ್ತಾಗತ್ತೆ ಹೊರತು ಪುಸ್ತಕ ಅನ್ನೋದನ್ನು ತಿಳಿಸ್ಕೊಡತ್ತೆ, ಪುಸ್ತಕವಲ್ಲದನ್ನು ತೆಗೆದುಹಾಕತ್ತೆ. ಎರಡು ವ್ಯಾಪಾರ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಮಾಂಡುಕ್ಯದಲ್ಲೂ ಹೇಳಿದ್ದಾರೆ ಅನುಪಾದಿಚ್ಛಿತ ತಮೋ ನಿವೃತ್ತಿ ಫಲಾವಸಾನ ವ್ಯತಿರೇಕೇಣ ಕ್ಷಿಜಿರಿವ ಛೇಜ್ಜಾವಯ ದ್ವೈಧೀ ಭಾವ ವ್ಯತಿರೇಕೇಣ. ಹೇಗೆ ಒಂದು ಕೋಲನ್ನ ಮಧ್ಯಕ್ಕೆ ಕಡಿದು ಎರಡು ಮಾಡಬೇಕು ಅಂತಂದ್ರೆ ಮಧ್ಯ ಕಡಿಯೋದು ಒಂದು ವ್ಯಾಪಾರ, ಎರಡು ಮಾಡೋದು ವ್ಯಾಪಾರ, ಎರಡು ವ್ಯಾಪಾರ ಇದೆಯಾ? ಎಲ್ಲಿ ಕಡಿಬೇಕೋ ಅಲ್ಲಿ ಕಡಿದು ಬಿಟ್ರೆ ಸಾಕು, ಎರಡು ಆಗೇ ಆಗತ್ತೆ. ಮತ್ತೆ ಕಡಿಯೋದು ಒಂದು ವ್ಯಾಪಾರ, ಎರಡು ಮಾಡೋದು ಒಂದು ವ್ಯಾಪಾರ, ಎರಡು ವ್ಯಾಪಾರ ಇಲ್ಲ. ಹಾಗೆ ಆತ್ಮನಲ್ಲಿ ಆರೋಪಿತವಾಗಿರುವ ಅನಾತ್ಮಾಂಶವನ್ನು ಬಿಡಿಸುವುದಕ್ಕಿಂತ ಬೇರೆಯಾಗಿ ಮತ್ತೆ ಆತ್ಮನ ತಿಳಿಸ್ಕೊಡೋದು ಅನ್ನೋದು ಒಂದು ಇಲ್ಲ, ಶಾಸ್ತ್ರಕ್ಕೂ ಇಲ್ಲ. ಪ್ರತ್ಯಕ್ಷಾದಿಗಳು ಹಾಗೇನೆಯೇ. ಪ್ರತ್ಯಕ್ಷಾದಿಗಳು ತಮ್ಮ ತಮ್ಮ ವಿಷಯವನ್ನು ತಿಳಿಸ್ಕೊಡುವಾಗ ಅದು ಆಯಾ ವಿಷಯದಲ್ಲಿರ್ತಕ್ಕಂಥ ಅಜ್ಞಾನವನ್ನು ತೆಗೆದುಹಾಕೋದು ಅಷ್ಟನ್ನು ಮಾಡುತ್ತೆ ಹೊರತು ಅರಿವನ್ನು ಉಂಟು ಮಾಡಿಕೊಡೋದು ಅಂತ ಇನ್ನೊಂದು ವ್ಯಾಪಾರ ಮಾಡೋದು. ಎರಡು ವ್ಯಾಪಾರ ಅವಶ್ಯಕತೆ, ಕಲ್ಪನಾ ಗೌರವ ಆಗತ್ತೆ. ಅಷ್ಟೇ ಅಲ್ಲ, ಈ ಜ್ಞಾನ ಅನ್ನೋದು ಕರ್ತೃತಂತ್ರವೇ ಅಲ್ಲ, ಅದು ಅದು ವಸ್ತುತಂತ್ರ. ಅದು ಇರೋ ಜ್ಞಾನಕ್ಕೆ ಅಡ್ಡಿ ಇತ್ತಲ್ಲ, ಅಡ್ಡಿಯನ್ನು ಪ್ರಮಾಣ ತೆಗೆಯುತ್ತೆ ಹೊರತು ಅರಿವನ್ನು ಉಂಟು ಮಾಡೋಲ್ಲ ಪ್ರಮಾಣ. ಬಹಳ ಸೂಕ್ಷ್ಮವಾದ ವಿಚಾರ ಇದು, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಪ್ರಮಾಣಗಳು ಪ್ರಮೇಯದ ಬಗ್ಗೆ ಜ್ಞಾತತ್ವವನ್ನು ಉಂಟು ಮಾಡಿಕೊಡುತ್ತೆ ಅಂತ ಕೆಲವು ವಾದಿಗಳು. ಇಲ್ಲ ಜ್ಞಾತತ್ವವನ್ನು ಉಂಟು ಮಾಡಿಕೊಡೋದಿಲ್ಲ, ಜ್ಞಾತತ್ವಕ್ಕಿರುವ ಅಡ್ಡಿಯನ್ನು ತೆಗೆದುಹಾಕತ್ತೆ. ಅಡ್ಡಿಯನ್ನು ತೆಗೆದುಹಾಕ್ಬಿಟ್ರೆ ಸಾಕು, ಆ ಜ್ಞಾತತ್ವ ತಾನೇ ಆಗತ್ತೆ ಹೊರತು ಅಡ್ಡಿ ತೆಗೆದುಹಾಕೋದು ಒಂದು, ತಿಳಿಸ್ಕೊಳ್ಳೋದು ಇನ್ನೊಂದು, ಎರಡು ವ್ಯಾಪಾರ ಮಾಡೋದಿಲ್ಲ. ಇದು ದೊಡ್ಡ ಚರ್ಚೆ ಆಗಿತ್ತು, ತುಂಬಾ ವಾದ ಆಗಿತ್ತು. ಕೃಷ್ಣ ಶಾಸ್ತ್ರಿಗಳು, ಮಣಿದ್ರಾವಿಡರು, ನಮ್ಮ ಅಣ್ಣ, ನಾವೆಲ್ಲ ಇದ್ದಾಗ ಇವು ಬಹಳ ವಾದಕ್ಕೆ ಇಲ್ಲ. ಆಚಾರ್ಯರು ಈ ರೀತಿ ಬರೆದಿದ್ದಾರೆ, ಸುರೇಶ್ವರು ಹೀಗೆ ಹೇಳಿದ್ದಾರೆ, ಇವನ್ನೆಲ್ಲ ತೋರಿಸಿದ್ರು ಕೂಡ ಇಲ್ಲ ಜ್ಞಾತತ್ವ ಬರಬೇಕು ಅಂತ ಮಣಿದ್ರಾವಿಡರು ಹಠ ಮಾಡ್ತಾ ಇದ್ರು. ಪ್ರಮಾಣ ಅಂದ್ರೆ ಪ್ರಮೇಯವನ್ನು ತಿಳಿಸ್ಕೊಟ್ಟಾಗ ಪ್ರಮಾಣವಾಗುವುದು ಅಂತಂದು. ಇಲ್ಲ ಅನುಭವದಲ್ಲಿ ಹಾಗಿಲ್ಲ, ಭಾಷ್ಯಕಾರ ಹೀಗೆ ಬರೆದಿದ್ದಾರೆ ಅಂತ ತೋರಿಸಿದ್ರು. ಚರ್ಚೆ ಇದೆಲ್ಲ ನಾಗರಾಜ್ ತೆಗಿಯಪ್ಪ. ಅಧ್ಯಾರೋಪ ಅಪವಾದದಿಂದ ಈ ಯಾವುದಲ್ವೋ ಆ ವಿಷಯವನ್ನ ತೆಗೆದುಹಾಕುವ ಒಂದು ರೀತಿಯಲ್ಲಿ ಹೊಸ ವಿಷಯವನ್ನ ತಿಳಿಸ್ಕೊಡುತ್ತೆ. ಅಂದ್ರೆ ಬ್ರಹ್ಮ ಅನ್ನುವಾಗ ದೊಡ್ಡದು ಅಂತ ಹೇಳುವಂತದಕ್ಕೋಸ್ಕರ ಚಿಕ್ಕದಲ್ಲ ಅಂತ ಹಾಗೆ ಹೇಗೆ ತಿಳಿಸ್ಕೊಡುತ್ತೋ, ದೊಡ್ಡದು ಅಂತ ತಿಳಿಸ್ಕೊಡುತ್ತೆ. ಚಿಕ್ಕದಲ್ಲ ಅಂತ ಅಷ್ಟೇ ಮಾಡುತ್ತೆ. ದೊಡ್ಡದು ಅಂತ ಹೇಳುವ ಚಿಕ್ಕದಲ್ಲ ಅಂತ ತೆಗೆದುಹಾಕೊಡುತ್ತೆ. ತಾನೇ ದೊಡ್ಡದು ಅರ್ಥ, ಚಿಕ್ಕದಲ್ಲ ಅಂದ್ಬಿಟ್ರೆ ಸಾಕು, ಚಿಕ್ಕದಲ್ಲ ದೊಡ್ಡದು ಎರಡು ಹೇಳೋ ಅವಶ್ಯಕತೆ ಇಲ್ಲ. ನನ್ನ ಕ್ವಶನ್ ಅಲ್ಲಿ ಅಧ್ಯಾರೋಪ ಅಪವಾದ ಅನ್ನೋದು ಯಾವುದೋ ಒಂದು ಹೊಸ ಅರ್ಥವನ್ನು ಕೂಡ ತಿಳಿಸ್ಕೊಟ್ಟು ಯಾವುದು ತಪ್ಪರ್ಥ ಇದೆಯೋ ಅದನ್ನ ತೆಗೆದುಹಾಕತ್ತೆ. ಅದು ಮುಖ್ಯ. ತಪ್ಪರ್ಥವನ್ನು ತೆಗೆದುಹಾಕೋದು ಮೈನು.
ಅಲ್ಲ, ಹೊಸ ಅರ್ಥವನ್ನು ತಿಳಿಸ್ಕೊಡುತ್ತಲ್ಲ. ಹೊಸ ಅರ್ಥ ತಿಳಿಸ್ಕೊಳ್ಳೋ, ಹೊಸ ಅರ್ಥ ತಪ್ಪರ್ಥ ತಿಳಿಸೋದಕ್ಕೆ ಅಷ್ಟೇ ಹೊರತು ಹೊಸ ಅರ್ಥವೂ ಕೂಡ ತೆಗೆದುಹಾಕತ್ತಲ್ಲ. ಬ್ರಹ್ಮತ್ವವನ್ನು ತೆಗೆದುಹಾಕ್ಬಿಡುತ್ತೆ, ಬ್ರಹ್ಮತ್ವವನ್ನು ಉಳಿಸ್ಕೊಳ್ಳೋದಲ್ಲ. ಅಲ್ಲ, ತೆಗಿಯೋಲ್ಲ, ಅಲ್ಲಿ ತೆಗಿಯೋದಿಲ್ಲ. ಅಲ್ಲಲ್ಲ, ಬ್ರಹ್ಮ ಅನ್ನೋದು ಕೂಡ ಒಂದು ಹಂತಕ್ಕೆ ಹೇಳಿದ್ದೆ ಹೊರತು ಅಲ್ಟಿಮೇಟ್ ಬ್ರಹ್ಮ ಅನ್ನೋದು ಅಲ್ಲ ಅದು. ಅಲ್ಲ ಗುರುಗಳೇ, ಸ್ಟೇಜ್ ಬೈ ಸ್ಟೇಜ್ ಅಜ್ಞಾನವನ್ನ ತೆಗೆದುಹಾಕುವುದಕ್ಕೆ ಅಧ್ಯಾರೋಪ ಅಪವಾದ ಅಷ್ಟೇ. ಉಲ್ಲೇಖಿಸಿ. ಎಲ್ಲಾ ಅಧ್ಯಾರೋಪವು ಅಪವಾದ ಪ್ರಧಾನವೇ ಹೊರತು ಯಾವ ಅಧ್ಯಾರೋಪವೂ ವಿಧಿ ಪ್ರಧಾನ ಅಲ್ಲ, ಅಪವಾದ ಪ್ರಧಾನವೇ. ಎಲ್ಲವೂ ಅಪವಾದ ವಿಧಿ ಪ್ರಧಾನವಾದ ಅಧ್ಯಾರೋಪ ಇಲ್ವೇ ಇಲ್ಲ. ಅಪವಾದ ಪ್ರಧಾನವೇ. ಅಪವಾದ ಪ್ರಧಾನಕ್ಕಾಗಿ ವಿಧಿಯನ್ನು ಟೆಂಪ್ರವರಿಯಾಗಿ ಹಾಕೊಳ್ಳುತ್ತೆ ಅಷ್ಟೇ. ಅಧ್ಯಾರೋಪ ಅಪವಾದ ಅಂದ್ರೆ ವಿಧಿ ಪ್ರಧಾನವಾದ್ದು ಯಾವುದೂ ಇಲ್ಲ, ಇಲ್ಲವೇ ಇಲ್ಲ. ಬ್ರಹ್ಮ ಅಂತ ಹೇಳುವಾಗಲೂ ಪರಿಚ್ಛಿನ್ನತೆ ಕಳೆಯೋದು ಅಷ್ಟೇ ಅದಕ್ಕೆ ಉದ್ದೇಶವೇ ಹೊರತು ಬ್ರಹ್ಮತ್ವವೂ ಇದೆ ಅನ್ನೋಕ್ಕಲ್ಲ. ಆ ಮತ್ ಬ್ರಹ್ಮತ್ವವನ್ನು ತೆಗೆದುಹಾಕುವುದ್ರ ಮೂಲಕ ಆತ್ಮತ್ವವನ್ನು ಹಾಕುವುದ್ರ ಮೂಲಕ ಅದನ್ನು ತೆಗೆದುಹಾಕತ್ತೆ. ಅಲ್ಲೇ ಬ್ರಹ್ಮತ್ವವನ್ನು ತೆಗೆಯಲ್ವಲ್ಲ ಗುರುಗಳೇ? ಅಲ್ಲೇ ತೆಗಿಬೇಕಾಗಿಲ್ಲ. ಯಾಕೆಂದ್ರೆ ಒಂದೇ ಪದದಲ್ಲಿ ಬ್ರಹ್ಮತ್ವ ಅನ್ನೋ ಪದ ಬ್ರಹ್ಮತ್ವವನ್ನು ತೆಗೆದುಹಾಕತ್ತೆ, ಬ್ರಹ್ಮತ್ವವನ್ನು ಉಂಟು ಮಾಡುತ್ತೆ, ಪರಿಚ್ಛಿನ್ನತೆ ತೆಗೆದುಹಾಕತ್ತೆ. ಎರಡು ಮಾಡೋ ಅವಶ್ಯಕತೆ ಇಲ್ಲ. ಪರಿಚ್ಛಿನ್ನವನ್ನು ತೆಗೆದುಹಾಕ್ಬಿಟ್ರೆ ಸಾಕು, ಬ್ರಹ್ಮತ್ವವನ್ನು ತಾನೇ ತೋರ್ಕೊಳ್ಳೋ ಅರ್ಥ. ಹಾಗಾದ್ರೆ ತಾನೇ ತೋರ್ಕೊಳ್ಳೋ ಅರ್ಥವನ್ನು ಮತ್ತೆ ವಿಧಿಸಬೇಕಾಗಿಲ್ಲ. ಆದರೆ ತಾನೇ ತೋರ್ಕೊಳ್ಳೋ ಅರ್ಥವು ಅಲ್ಟಿಮೇಟ್ ಅಲ್ಲ. ಅದನ್ನು ಕೂಡ ಹೀಗೆ ಹೇಳ್ಬೋದಾ? ಈಗ ನಾಗರಾಜ್ ಸರ್ನ ನಾವು ಭೀಮ್ರಾವ್ ಅಂತ ತಿಳ್ಕೊಂಡಿದ್ರೆ, ಅಯ್ಯೋ ಅವ್ರು ಭೀಮ್ರಾವ್ ಅಲ್ಲ ಅಂದ್ರೆ ಸಾಕು, ಭೀಮ್ರಾವ್ ಅಲ್ಲ ಅಂದಿದ್ರಿಂದ ಅವ್ರು ನಾಗರಾಜ್ ಅಂತ ಗೊತ್ತಾಗತ್ತೆ. ಇಲ್ಲ, ಅದೇ ಇಲ್ಲ, ಗೊತ್ತಾಗಲ್ಲ ಅದು. ಅಲ್ಲ, ಇದನ್ನ ವಾದ ಮಾಡಿದ್ರು ಮಣಿದವ್ರು. ಹಾವಲ್ಲ ಅಂದ್ಬಿಟ್ರೆ ಹಗ್ಗ ಗೊತ್ತಾಗಬೇಕು ಅಂತಿಲ್ಲ, ಹೂವಿನ ಮಾಲೆ ಅಂತ ತಿಳ್ಕೊಬಹುದು, ಕೋಲು ಅಂತ ತಿಳ್ಕೊಬಹುದು, ತಿಳ್ಕೊಬಹುದು ಅಂತ. ಅದೇ ಅದಕ್ಕೆ ಅನಾತ್ಮ ವಿಷಯಕ್ಕೆ ಹಾಗಾಗತ್ತೆ. ತನ್ನ ವಿಷಯಕ್ಕೆ ಸಮಸ್ತವನ್ನು ತೆಗೆದುಹಾಕ್ಬಿಟ್ಟ ತಾನೇ. ಆದ್ರಿಂದ ಅಲ್ಲಿ ಲೋಕದಲ್ಲಿ ನಿಜ, ಲೋಕದಲ್ಲಿ ಒಂದ್ ತಪ್ಪಿಕೆ ಬರಲಿಲ್ಲ. ಅಲ್ಲಿ ಕಾರಣ ಒಂದೇ ವಸ್ತು ಆಗಿರೋದ್ರಿಂದ ಉಳಿದಂತ ವಸ್ತು ಪಾರಿಶೇಷ ನ್ಯಾಯದಿಂದ ಅದು ಒಂದೇ ವಸ್ತು ಆಗುತ್ತೆ. ಕರೆಕ್ಟ್. ಭೀಮರಾವ್ ಅಲ್ಲ ಬಿಟ್ಟು ಕೃಷ್ಣರಾವ್ ಅಂತ ತಿಳ್ಕೊಳ್ಬಹುದು. ನಾಗರಾಜನ ತಿಳ್ಕೊಳ್ಬೇಕು ಅಂತ ಏನಿಲ್ಲ. ಆದ್ರೆ ಇಲ್ಲಿ ಪ್ರಸಿದ್ಧವಾದ ವಸ್ತು ಆದ್ರಿಂದ, ತಾನಾದ ವಸ್ತು ಆದ್ರಿಂದ, ತನ್ನ ಮೇಲೆ ಆರೋಪಿತವಾಗಿರೋದನ್ನು ಬಿಟ್ಕೊಂಡ್ಬಿಟ್ಟು ತಾನಾ ಉಳಿಯೋದ್ರಿಂದ ಗೊತ್ತಾಗ್ಬಿಡತ್ತದು. ಹೌದು, ಆಯ್ತು ಬರೋಣ. ಹೀಗಾಗಿ ಇದಂತೂ ಜ್ಞೇಯಂ, ಈ ತಿಳಿಯಬೇಕಾದ ಆತ್ಮವಸ್ತುವಾದರೋ ಅತೀಂದ್ರಿಯತ್ವೇನ, ಇಂದ್ರಿಯಾತೀತತ್ವೇನ ಅಂತ ಅರ್ಥ. ಇಂದ್ರಿಯವನ್ನು ಮೀರಿದ್ದಾಗಿರುವಂಥದ್ದಾದ್ದರಿಂದ ಅದು ಶಬ್ದೈಕ ಪ್ರಮಾಣಗಮ್ಯ. ಇದೊಂದು ಅಧ್ಯಾರೋಪ. ಶಬ್ದೈಕ ಪ್ರಮಾಣಗಮ್ಯ ಅನ್ನೋದು ಪ್ರತ್ಯಕ್ಷ ಜಗಮ್ಯ ಅಂತ ಹೇಳೋಕೆ ಶಬ್ದೈಕ ಪ್ರಮಾಣಗಮ್ಯ ಅಂತ ಹೊರತು ಶಬ್ದಕ್ಕೆ ವಿಷಯ ಅಂತ ಅರ್ಥ ಅಲ್ಲ. ಶಬ್ದವು ನಿಷೇಧ ವ್ಯಾವೃತ್ತಿ ಮೂಲಕವಾಗಿ ತಿಳಿಸ್ಕೊಳುತ್ತೆ ಅಂತ. ಆದ್ದರಿಂದ ಘಟಾಧಿಪತಿ, ಗಡಿಗೆ, ಬಟ್ಟೆ, ಪುಸ್ತಕ ಮುಂತಾದವುಗಳನ್ನ ತಿಳಿಸುವ ಹಾಗೇನೆ ಉಭಯ ಬುದ್ಧಿ ಅನುಗತ, ಇದೇನು ಬುದ್ಧಿನ ಕೂಡ್ಕೊಂಡದ್ದು ಇಲ್ಲಾನ ಬುದ್ಧಿನ ಕೂಡ್ಕೊಂಡದ್ದು ಅನ್ನೋ ಪ್ರತ್ಯಯಕ್ಕೆ ವಿಷಯವಲ್ಲ, ನ ವಿಷಯಂ ಇತ್ಯತಃ ಎಂಬಿ ಕಾರಣದಿಂದ ನಸತ್ತನ್ನಾಸದುಚ್ಯತೆ. ಈ ಕಾರಣದಿಂದಲೇ ಆ ಜ್ಞೇಯವಾದ ತಿಳಿಯಬೇಕಾದ ತತ್ವ ಇದೇನದು ಅಲ್ಲ, ಇಲ್ಲ ಅನ್ನೋದು ಅಲ್ಲ. ಇದು ಬರೀ ಇದಲ್ಲ, ಏನು ಸ್ಟೇಟ್ಮೆಂಟ್ ಅಲ್ಲ. ಮತ್ತೇನು ಹೇಳಿ, ಇದು ಆಗಮ, ಇದು ಉಪದೇಶ. ಇದು ಹಾಗೆ ತಗೋಬೇಕು ನೀವು. ಇದನ್ನ ಸುಮ್ಮನೆ ಭಗವಂತ ಒಂದು ಸ್ಟೇಟ್ಮೆಂಟ್ ಹಾಕ್ತಾ ಇದ್ದಾನೆ ಅನ್ಕೋಬೇಡಿ. ಆ ಗಮಯತಿ ಆಗಮ, ಆ ಸಮಂತಾತ್ ಗಮಯತಿ, ಚೆನ್ನಾಗಿ ಆ ತತ್ವವನ್ನು ತಿಳಿಸ್ಕೊಡ್ತಾ ಇದ್ದಾನೆ ಈ ಉಪದೇಶದಿಂದ. ಇದು ಉಪದೇಶವೇ ಹೊರತು ಬರೀ ಒಂದು ಸ್ಟೇಟ್ಮೆಂಟ್ ಅಲ್ಲ, ಪ್ರತಿಜ್ಞೆ ಅಲ್ಲ. ಇದು ಇಲ್ಲಿ ಪ್ರತಿ ಸತಿ ತಿಳ್ಕೊಳ್ಬೇಕು ಅನ್ನುವಾಗ ಇದೇ ಇಲ್ಲ ಅನ್ನೋದ್ ಎರಡು ವ್ಯವಹಾರವು ಈ ಪ್ರಪಂಚದೊಳಗೆ ಕಲ್ಪನೆಯೊಳಗೆ ಆಗಿರೋದ್ರಿಂದ ಇದೇ ಇಲ್ಲ ಅನ್ನೋ ವ್ಯವಹಾರಾತೀತವಾದ ಅದು ಇದೆ, ಅದನ್ನ ತಿಳ್ಕೋಬೇಕು ಅನ್ನೋದು ಅಧ್ಯಾರೋಪವೇ. ಕರೆಕ್ಟ್. ಅದನ್ನ ತಿಳ್ಕೊಳಕ್ಕೂ ಆಗಲ್ಲ. ಇರೋದನ್ನ ನಾವೇನ್ ತಪ್ಪಾಗಿ ತಿಳ್ಕೊಂಡಿದೀವಿ ಅದನ್ನ ಬಿಟ್ರೆ ಸಾಕು. ಇರೋದು ಇದೊಂದೇ ಕ್ರಿಯೆ. ಕರೆಕ್ಟ್, ಹೌದು. ಎಚ್ಚರ ಕನಸು ಇದೆ, ನಿದ್ರೆಯಲ್ಲಿ ಏನು ಇಲ್ಲ ಅನ್ನೋ ಎರಡೂ ಗೊತ್ತಾಗುತ್ತೆ. ಹೌದು, ನಿದ್ರೆಯಲ್ಲಿ ಏನೂ ಇಲ್ಲ ಅನ್ನೋದನ್ನು ವ್ಯವಹಾರ ದೃಷ್ಟಿಯಿಂದ ಹೇಳಿದ್ರೆ, ಹೌದು ನನ್ನ ನಿದ್ರೆಯಲ್ಲಿ ಏನೂ ಗೊತ್ತಾಗ್ಲಿಲ್ಲ ಅನ್ನೋ ಒಂದು ಅನುಭವವೇ. ಇಲ್ಲಿ ತಗೊಂಡ್ರೆ ಅಲ್ಲಿ ಏನು ಗೊತ್ತಾಯ್ತು ಅನುಭವ ಆಯ್ತು ಅಂತ ಹೇಳ್ತಾ ಇಲ್ಲ. ನಿದ್ರೆಯಲ್ಲಿ ಏನೂ ಗೊತ್ತಾಗ್ಲಿಲ್ಲ ಅಂತ ಇವಾಗ ಅನ್ಬೇಕಾದ್ರೆ ಹಾಗೆ ಅನ್ನೋದಕ್ಕೆ ಏನೋ ಒಂದು ಅನುಭವದ ಬೇಸಿಕ್ ಇಲ್ದೇನೆ ಹೇಳಕ್ಕಾಗಲ್ಲ. ಇಲ್ಲಿ ಏನೋ ಗೊತ್ತಾಗ್ತದೆ ಎಚ್ಚರ ಕನಸುಗಳಲ್ಲಿ ಅನ್ನೋದಕ್ಕೂ ಒಂದು ಅನುಭವದ ಬೇಸಿಕ್ ಬೇಕು. ಅಂದ್ರೆ ಏನೋ ಗೊತ್ತಾಗತ್ತೆ, ಏನೂ ಗೊತ್ತಾಗ್ಲಿಲ್ಲ ಅನ್ನೋದು ಎರಡೂ ಯಾವುದಕ್ಕೆ ಆಬ್ಜೆಕ್ಟೋ, ಯಾವ್ದು ಎರಡಕ್ಕೂ ಸಬ್ಜೆಕ್ಟೋ, ಯಾವ್ದು ಅವನು ಎರಡಕ್ಕೂ ಸೇರಿಲ್ಲ.
ಈಗ ಅಂದಿದ್ ಹೆಂಗೆ ನೀವು ಗುರುಗಳೇ ಅನುಭವಕ್ಕೆ ಬೇಸಿಕ್ ಬೇಕು ಅಂತ ಇದ್ದೀರಾ? ಅಲ್ಲ, ಅದು ಅನುಭವವೇ ಬೇಸಿಕ್, ಅನುಭವವೇ ಬೇಸಿಕ್. ಅದರ ಬೇಸಿಕ್ ಮೇಲೆ ಆಯ್ತು. ಈಗ ನಿದ್ದೆ ಏನು ಗೊತ್ತಾಗಲಿಲ್ಲ ನೀವು ಹೇಳ್ತಿದ್ದೀರಾ. ಒಂದೇ ಅಂತೀರಾ ಅಲ್ವಾ? ಸಮಾಧಿ ನಿದ್ದೆ ಒಂದೇ ತರ ಮೋರ್ ಆರ್ ಲೆಸ್. ಹೌದು. ಸೊ ಅಲ್ಲಿ ಏನು ಗೊತ್ತಾಗಿಲ್ಲ ನೀವು ಅಂತಿದ್ದೀರಾ. ಎದ್ದ ಮೇಲೆ ಅಲ್ಲೇ ಒಪ್ಕೋಣ ಅದನ್ನ. ನಿಜಾಗ ಅಲ್ಲಿ ಅನುಭವ ಆಗಿಲ್ಲ, ಏನೂ ಗೊತ್ತಾಗ್ಲಿಲ್ಲ ಅಂತ ಅಲ್ಲಿ ಅನುಭವ ಆಗ್ಲಿಲ್ಲ. ಅದು ವ್ಯವಹಾರದಲ್ಲಿ ಅಂತೀವಲ್ಲ, ಅಲ್ಲಿ ಏನೂ ಗೊತ್ತಾಗ್ಲಿಲ್ಲ ಅಂತ ಅಂತೀವಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹಾಗೆ ಅನ್ನೋದಕ್ಕೂ ಒಂದು ಅನುಭವದ ಒಂದು ಆಧಾರ ಬೇಕಲ್ವಾ? ಅದನ್ನ ಅನುಭವ ಬರುತ್ತೆ. ಅದೇನದು ಅದು ನಾನೇ ತಾನೇ. ಅಲ್ಲಿ ಏನೂ ಗೊತ್ತಾಗ್ಲಿಲ್ಲ ಅಂತ ಹೌದು, ತನ್ನ ಅನುಭವ ಹೇಳ್ತಾ ಇದೆ. ಅಲ್ಲಿ ತನಗೆ ಏನೂ ಗೊತ್ತಾಗ್ಲಿಲ್ಲ ಅನ್ನೋದು ಗೊತ್ತಾಗದೆ ಹೋದ, ಏನೂ ಗೊತ್ತಾಗ್ಲಿಲ್ಲ ಅಂತ ಹೇಳಕ್ಕೆ ಆಗಲ್ಲ. ಏನೂ ಗೊತ್ತಾಗ್ಲಿಲ್ಲ ಅಂತ ಗೊತ್ತು ಮಾಡ್ಕೊಂಡು ಹೇಳಿದ್ರೆ ಗೊತ್ತಾಗ್ಕೊಳ್ಳದೆ ಹೇಳಿದ್ರ ಅದು ಹೆಂಗ? ಅದು ಆಗಲ್ಲ ಗುರುಗಳೇ. ನೀವು ಅಲ್ಲಿ ಏನೂ ಗೊತ್ತಾಗಿಲ್ಲ ಅಂತ ಏನು ಗೊತ್ತೇ ಇಲ್ಲ. ನಾವು ಏನಂತಾರೆ ಅಕರ್ತ ಅಭೋಕ್ತ ಅಂತಾನೆ ಇರ್ತೀವಿ. ಅಲ್ಲಮ್ಮ, ಪರಮಾತ್ಮ ಅಲ್ಲ ನಾನು ಹೇಳ್ತಿರೋದು. ಮೈಂಡ್ ಅಲ್ಲೇ ಎಕ್ಸ್ಪೀರಿಯನ್ಸ್ ಅಂದ ಕೂಡಲೇ ಮೈಂಡ್. ಅಲ್ಲಮ್ಮ, ನಾ ಪರಮಾತ್ಮ ವಿಷಯ ಹೇಳ್ತಿಲ್ಲ ನಾನು. ಇವಾಗ ನಿದ್ದೆಯಲ್ಲಿ ಏನೂ ಗೊತ್ತಾಗ್ಲಿಲ್ಲ ನೀವು ಎಚ್ಚರದಲ್ಲಿ ಹೇಳ್ತಿರ್ಲಮ್ಮ. ಅದು ಅದ ಏನೂ ಗೊತ್ತಾಗಿಲ್ಲ ಅಂತ ಗೊತ್ತು ಮಾಡ್ಕೊಂಡು ಹೇಳಿದ್ರೆ ಗೊತ್ತು ಮಾಡ್ಕೊಳ್ಳದೆ ಹೇಳಿದ್ರ ಅಷ್ಟು ಸಾಕು. ಏನೂ ಗೊತ್ತಾಗ್ಲಿಲ್ಲ ನೀವು ನಿದ್ದೆಯಲ್ಲಿ ನೀವು ಅಂತೀರಲ್ಲ, ಏನೂ ಗೊತ್ತಾಗ್ಲಿಲ್ಲ ನೀವು ಅನ್ನುವಾಗ ಆ ರೀತಿ ಅದನ್ನ ಗೊತ್ತು ಮಾಡ್ಕೊಂಡು ಏನು ಗೊತ್ತಾಗಿಲ್ಲ ಅಂತ ಹೇಳ್ತಿದ್ದೀರೋ, ಗೊತ್ತು ಮಾಡ್ಕೊಳ್ಳದೆ ಹೇಳಿದ್ರು ಏನು ಗೊತ್ತಾಗಿಲ್ಲ ಅಂತ. ಎಲ್ಲೋ ರೆಕಾರ್ಡ್ ಆಗಿದೆ, ಎಲ್ಲೋ ಗೊತ್ತಾಗಿದೆ ನನ್ಗೆ, ಏನು ಗೊತ್ತಾಗಿಲ್ಲ. ಏನಲ್ಲ ರೆಕಾರ್ಡ್ ಎಲ್ಲ ಆಗಿಲ್ಲ, ಗೊತ್ತಾಗಲ್ಲ. ಗೊತ್ತು ಮಾಡ್ಕೊಂಡು ತಾನೆ ಹೇಳ್ಬೇಕು. ಏನೂ ಗೊತ್ತಾಗ್ಲಿಲ್ಲ ಅನ್ನೋದು ಗೊತ್ತಾಗತ್ತೆ ಅಂತ ಆದ್ಮೇಲೆ ಆ ಗೊತ್ತಾಗೋದಕ್ಕೆ ಗೊತ್ತಾಗ್ಲಿಲ್ಲ ಅನ್ನೋದು ಇಲ್ಲ ಅಂತ ಆಗ್ಬೇಕು ತಾನೆ. ಯಪ್ಪ, ನಂಗೆ ಅದು ಅರ್ಥ ಗೊತ್ತಾಗೋದಕ್ಕೆ ಅಲ್ಲಮ್ಮ, ಗೊತ್ತಾಗ್ಲಿಲ್ಲ ಅನ್ನೋದು ಗೊತ್ತು ಮಾಡ್ಕೊಳ್ಳೋವನಿಗೆ ಗೊತ್ತಾಗ್ಲಿಲ್ಲ ಅನ್ನೋದು ಇಲ್ಲ ತಾನೆ. ಗೊತ್ತಾಗ್ಲಿಲ್ಲ ಅನ್ನೋದು ಗೊತ್ತು ಮಾಡ್ಕೊಳ್ಳೋವನಿಗೆ ಗೊತ್ತಾಗ್ಲಿಲ್ಲ ಅನ್ನೋದಿಲ್ಲ. ಗೊತ್ತಾಯ್ತು ಅನ್ನೋದು ಗೊತ್ತು ಮಾಡ್ಕೊಳ್ಳೋವನಿಗೆ ಗೊತ್ತಾಯ್ತು ಅನ್ನೋದು ಇಲ್ಲ. ಗೊತ್ತಾಯ್ತು ಅನ್ನೋದು ಗೊತ್ತು ಮಾಡ್ಕೊಳ್ತಾನೆ. ಇವಾಗ ಹೇಳಿ, ಗೊತ್ತಾಯ್ತು ಗೊತ್ತಾಗ್ಲಿಲ್ಲ ಅನ್ನೋ ಗೊತ್ತು ಮಾಡ್ಕೊಳ್ತಾ ಇರೋನು ಇರೋನು ಅಂತ ಗೊತ್ತಾಗುವನು ಅಂತ ನೋಡುವ, ಗೊತ್ತಾಗದೇ ಇರೋನು ಅಂತ ನೋಡುವ. ಅದು ನನ್ಗೆ ನನ್ನ ಬ್ರೈನ್ ಇಂಗ್ಲಿಷ್ ಅಲ್ಲಿ ಬ್ರೈನ್ ಉಪಯೋಗಿಸ್ಬೇಡಿ. ನೀವು ಬ್ರೈನ್ ಉಪಯೋಗಿಸಕ್ ಹೋದ್ರೆ ತಪ್ಪಾಗುತ್ತೆ ಅಮ್ಮ. ನೀವು ಬ್ರೈನ್ ಉಪಯೋಗಿಸ್ಬೇಡಿ, ಬ್ರೈನ್ ಹೊರಕಿಡಿ, ಅನುಭವದಲ್ಲಿ ನಿಂತ್ಕೊಂಡು ನೋಡಿ. ನೀವು ಬ್ರೈನ್ ಅನ್ನ ನೋಡಕ್ ಹೋಗ್ಬಿಡೋದನ್ನ, ಅದು ಬ್ರೈನ್ ಆಬ್ಜೆಕ್ಟ್ ಆಗಲ್ಲ. ಬ್ರೈನ್ ಅನ್ನು ಬೆಳಗ್ತಾ ಇರೋ ಅನುಭವ. ಕಿರಣ್ ಹೇಳಿ. ಇನ್ನೊಂದ್ ರೀತಿ ಹೇಳಿದ್ರೆ, ಅನುಭವ ಅವ್ರೆ, ನೀವು ಸುಷುಪ್ತಿಯ ಅನುಭವನ ಏನಂತ ಹೇಳ್ತೀರಾ? ನಂಗೆ ಏನು ಗೊತ್ತಾಗ್ಲಿಲ್ಲ ಅಂತೀರಾ ಅಂತ ಇಟ್ಕೊಳ್ಳೋಣ. ಓಕೆ, ಅರ್ಥ ಆಗ್ತಿದೆ? ಕೇಳಿಸಿದ್ಯಮ್ಮ? ನಾನು ಕೇಳಿಸ್ತಾ ಇದೆ. ಅದು ನಿಮ್ಮ ಅನುಭವನ ನನ್ನ ಅನುಭವನ? ಅದು ನನ್ಗೆ ನಿದ್ದೆಯಲ್ಲಿ ಏನು ಗೊತ್ತಾಗ್ಲಿಲ್ಲ ಅನ್ನೋದು ನನ್ನ ಅನುಭವ. ನಿಮ್ಮ ಅನುಭವ ಅಂದ್ರೆ ನೀವು ಅಲ್ಲಿ ಇದ್ದಿರ್ಬೇಕಲ್ವಾ? ಎಸ್, ಹೌದು. ಸೊ ದಟ್ ಈಸ್ ವಾಟ್ ಯು ಆರ್ ಅಷ್ಟೇ. ನಾನು ಅದಂತ ಇಲ್ಲ. ಐ ಆಮ್ ನಾಟ್ ಡಿನೈಯಿಂಗ್ ದಟ್. ಅದು ನಾನು ಡಿನೈ ಮಾಡ್ತಾ ಇಲ್ಲ. ನಾನು ಅಂತ ಇರೋದು ದಟ್ ಅದು ಗೊತ್ತಾಗ್ಲಿಲ್ಲ ಅನ್ನೋದು ಎಲ್ಲೋ ಗೊತ್ತಾಯ್ತಲ್ಲ, ಸಮ್ ಕೈಂಡ್ ಆಫ್ ಅ ಮೈಂಡ್ ಇಸ್ ವರ್ಕಿಂಗ್. ಫರ್ಗೆಟ್ ಮೈಂಡ್. ಮೈಂಡ್ ಅನ್ನೋ ಎಂಟಿಟಿನ ತರಲೇಬೇಡಿ ನೀವು. ಮೈಂಡ್ ಅನ್ನು ಬಿಟ್ಬಿಡಿ ನೀವು. ಈಗ ನಿಮ್ಗೆ ಅಲ್ಲಿ ಏನು ಗೊತ್ತಾಗ್ಲಿಲ್ಲ ಅಂತ ಹೇಳೋದಕ್ಕೆ ನೀವು ಅಲ್ಲಿ ಇದ್ದಿರ್ಬೇಕಲ್ವಾ? ಯು ಆರ್ ನಾಟ್ ಲೈಯಿಂಗ್, ರೈಟ್? ಸಿ, ಇಟ್ ಇಸ್ ನಾಟ್ ಸಿಮಿಲರ್ ಟು. ಐ ಅಗ್ರಿ 100% ಅದ್ರ ಬಗ್ಗೆ. ಮೈ ಓನ್ಲಿ ಪಾಯಿಂಟ್ ಓವರ್ ದೇರ್ ಇಸ್ ವಿ ಕೀಪ್ ಸೇಯಿಂಗ್ ದೇರ್ ಇಸ್ ನೋ ಮೈಂಡ್ ಅಲ್ಲಿ ಅಂತ. ಅಲ್ಲಿ ಮೈಂಡ್, ಸಮ್ ಫಾರ್ಮ್ ಆಫ್ ಮೈಂಡ್ ಇಸ್ ದೇರ್ ಫಾರ್ ಯು ಟು ಬಿ ಏಬಲ್ ಟು ಸೇ ಐ ಎಕ್ಸ್ಪೀರಿಯನ್ಸ್ ನಥಿಂಗ್ ಅಂತ. ಅದು ದಟ್ ಈಸ್ ಒನ್ ಆಸ್ಪೆಕ್ಟ್ ನನಗೆ ಅರ್ಥ ಆಗ್ತಾ ಇಲ್ಲ. ಅದು ನೀವು ಇಲ್ಲಿಂದ ತರ್ಕ ಮಾಡ್ತಿದ್ದೀರಾ. ನಿಮ್ ಎಕ್ಸ್ಪೀರಿಯನ್ಸ್ ಅಲ್ಲಿ, ಸುಷುಪ್ತಿಯ ಅನುಭವದಲ್ಲಿ ನಿಮ್ಗೆ ಮೈಂಡ್ ಇದ್ದಿದ್ದು ಸಬ್ ಕಾನ್ಶಿಯಸ್ ಆಗಿ ನಿಮ್ಗೆ ಅನುಭವ ಇದೆಯಾ? ಇಲ್ಲ. ಮತ್ತೆ ಯಾಕೆ ಒಪ್ಕೋತೀರಾ? ಏನೇನೋ ಅನುಭವದಿಂದ ಯಾಕೆ ಒಪ್ಕೊಳ್ತೀರಾ? ಅನುಭವದಲ್ಲೇ ಒಪ್ಕೊಳ್ಬೇಡಿ. ಎದ್ಮೇಲೆ ಹೆಂಗ್ ಗೊತ್ತಾಯ್ತು ನಂಗೆ? ಐ ಮೀನ್ ವಾಟ್ ಎವರ್, ಏನೋ ನೀವೇ ಪರಮಾರ್ಥವಾಗಿ ನಾನಾಗಿ ಹೇಳ್ತಿದ್ದೀರಾ. ಎದ್ಮೇಲೆ ನಾನು ಬಂತಲ್ಲ, ಎದ್ಮೇಲೆ ನಿಮ್ಮ ಸ್ವರೂಪವೇ ನಾನಾಗಿ ಬಂದು ಹೇಳತ್ತೆ. ಯಾಕೆ ಹೇಳ್ಬಾರ್ದು? ಸಮುದ್ರವೇ ಅಲೆಯಾಗುವ ಹಾಗೆ ನೀವೇ ಎಚ್ಚರದಲ್ಲಿ ನಾನಾಗಿ ಬರ್ತೀರಾ. ಅಲ್ಲಿ ನಾನು ಅದನ್ನ ಬಿಟ್ಕೊಂಡಿರ್ತೀರಾ, ಇಲ್ಲಿ ನಾನಾಗಿ ಬರ್ತೀರಾ, ನಾನಾಗಿ ಬಂದು ಹೇಳ್ತೀರಾ. ಐ ನೋ, ಐ ಡೋಂಟ್ ನೋ, ಐ ಎಕ್ಸ್ಪೀರಿಯನ್ಸ್, ಐ ಡೋಂಟ್ ಎಕ್ಸ್ಪೀರಿಯನ್ಸ್ ಬರೀ ಮೈಂಡ್ ಲೆವೆಲ್ ಅಲ್ಲಿ ನನ್ನ ಪ್ರಕಾರ. ಸೊ ಫಾರ್ ಯು ಟು ಆ ಲೆವೆಲ್ ಅಲ್ಲಿ ಇಲ್ವೇ ಇಲ್ಲ ಕಾಂಪ್ರಹೆನ್ಷನ್ ಅಂತ ನಾನು ಅರ್ಥ ಮಾಡ್ಕೊಂಡಿರೋದು. ಮೈಂಡ್ ಲೆವೆಲ್ ನೋಡಿದ್ರೆ ಹಾಗೆ ಆಗತ್ತೆ. ಕರೆಕ್ಟ್, ಮೈಂಡ್ ಲೆವೆಲ್ ನೋಡಬಾರ್ದು ಅದನ್ನ. ಮೈಂಡ್ ಲೆವೆಲ್ ಅದಕ್ಕಿಂತ ಒಂಚೂರು ಹಿಂದಕ್ಕೆ ಹೋಗಿ, ಐ ನೋ ದಟ್ ಐ ನೋ, ಐ ನೋ ದಟ್ ಐ ಡೋಂಟ್ ನೋ, ಐ ನೋ ದಟ್ ಐ ಎಕ್ಸ್ಪೀರಿಯನ್ಸ್, ಐ ನೋ ದಟ್ ಐ ಡೋಂಟ್ ಎಕ್ಸ್ಪೀರಿಯನ್ಸ್. It can happen only at a mind level. ಅಲ್ಲ, ನಾನು ಇನ್ನೊಂದ್ ಲೆವೆಲ್ ಹಿಂದಕ್ಕೆ ಹೋಗ್ತಾ ಇದ್ದೀನಿ. ನೀವು ಐ ನೋ ಐ ಡೋಂಟ್ ನೋ ಅಂದ್ರಿ.
but you also know that you know, and you also know that you don't know. So the one who knows that you know and the one who knows that you don't know is the one who is separate from I know and I don't know. That is Agree. you. Yeah, okay, that's fine. Yeah, that yeah, I'm accepting that it is a consciousness anta. I understand that, but all that I'm trying to say is there's some experience. When you say I know, I don't know, all that is an experience being recorded. So isn't it? So I'm assuming our recording is happening somewhere anta ashte. ಅದೇ ಡೋಂಟ್ ಅಸ್ಯೂಮ್, ನಿಮ್ಮ ಅನುಭವ ನೀವು ನೋಡ್ಕೋಬೇಕಷ್ಟೇ. ನನಗೆ ಲೆಕ್ಕ ಅರ್ಥ ಆಗ್ಲಿಲ್ಲ ಅಂತ ಅನ್ನೋ ಹಾಗೆ ಸುಷುಪ್ತಿನಲ್ಲಿ ನಂಗೇನು ಅರ್ಥ ಆಗ್ಲಿಲ್ಲ ಅಂತ ನಮ್ಗೆ ಆವಾಗ ಅನ್ಸಿದಿದ್ರೆ ಖಂಡಿತ ನೀವ್ ಹೇಳ್ದಂಗೆ ಮನಸ್ಸಲ್ಲಿತ್ತು ಅದಕ್ಕೆ ಅರ್ಥ ಆಗಿಲ್ಲ ಅಂತ ಒಪ್ಕೊಳ್ಬೋದು. ಹೌದು. ಹಾಗೆ ನಮ್ಗೇನು ಅನುಭವ ಅಲ್ಲಿ ಆಗಿಲ್ಲ, ಅಲ್ಲಿ ಏನನ್ನು ನಮ್ಗೆ ಸ್ಮೃತಿಗೂ ಬರ್ತಾ ಇಲ್ಲ, ಅನುಭವನೂ ಬರ್ತಾ ಇಲ್ಲ, ಅದಕ್ಕೆ ಇಲ್ಲ ಅಂತ ಇನ್ಫರ್ ಮಾಡ್ತೀವಿ ಅಷ್ಟೇ. ಕರೆಕ್ಟ್, ಲಕ್ಷ್ಮಿ ಅಮ್ಮ ಹೇಳಿದ್ ಕರೆಕ್ಟ್. ಯಾಕೆಂದ್ರೆ ಮನಸ್ಸಿದ್ದು ಗೊತ್ತಾಗಲ್ಲ ಅನ್ನೋ ಬೇರೆ, ಮನಸ್ಸಿದ್ದು ಗೊತ್ತಾಗಲ್ಲ ಅನ್ನೋ ಬೇರೆ, ಮನಸ್ಸಿಲ್ಲದೇನೆಯೇ ಗೊತ್ತಾಗಲ್ಲ ಅನ್ನೋದು ಬೇರೆ. ಎಚ್ಚರದಲ್ಲಿ ಮನಸ್ಸಿದ್ದು ಈ ಲೆಕ್ಕ ಗೊತ್ತಾಗ್ತಿಲ್ಲ, ಇದು ಗೊತ್ತಾಯ್ತು ಎರಡು ಹೇಳ್ತೀವಿ. ಆಗ ಆ ಸುಷುಪ್ತಿಲಿ ಹಾಗೆ ಗೊತ್ತಾಗಿದ್ದಲ್ಲ, ಏನೂ ಇಲ್ಲ ಅನ್ನೋದು. 11 ಗಂಟೆ ಆಯ್ತು.